ಪ್ರಿಯ ಆಸಕ್ತಿ ವೀಕ್ಷಕರಿಗೆ ಸಂತೋಷದ ಕುಟುಂಬ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಅನೇಕ ಸಮಯಗಳಿಂದ ಈ ಆಸರೆ ಟಿವಿ ಮೂಲಕ ಈ ಸಂತೋಷದ ಕುಟುಂಬ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಇದರ ಮೂಲಕ ಅನೇಕ ಕುಟುಂಬಗಳಿಗೆ ಆಶೀರ್ವಾದ ಆಗಿರಬೇಕು ನಾವು ನಂಬುತ್ತೇವೆ. ಪ್ರಿಯರೇ, ಸಂತೋಷ ಕುಟುಂಬ ಅಂದರೆ ಯೇಸು ಕ್ರಿಸ್ತನಲ್ಲಿರುವಂಥ ಕುಟುಂಬಗಳು ಹೇಗೆ ಯಾವ ರೀತಿ ಸಂತೋಷ ಕುಟುಂಬದಲ್ಲಿ ಇರ್ತದೆ ಅಂತ ಈ ಕಾರ್ಯಕ್ರಮದ ಮೂಲಕ ನೀವು ಕಂಡಿದ್ದೀರಿ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಸಹೋದರ ಪ್ರಭು ಹಾಗೂ ಸಹೋದರಿ ಲತಾ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಕಾರ್ಯಕ್ರಮ ಬ್ರದರ್ನ ಯಾವ ಊರಿನವರು? ನಾವು ಭದ್ರಾವತಿ. ಭದ್ರಾವತಿ. ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ? ಹೇಳಿ. ನಾವು ಫಸ್ಟು ಹಿಂದೂ ಧರ್ಮದಿಂದ ಇದ್ದವರು. ಯಾವ ಪಂಗಡದಲ್ಲಿದ್ದರೆ? ನಾವು ಬೋವಿ ಜನಾಂಗ. ಬೋವಿ ಜನಾಂಗ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಮ್ಮ ತಂದೆ ಇಬ್ಬರು, ನಾನು ದೊಡ್ಡವನು ಮತ್ತು ನಮ್ಮ ತಂಗಿ ಇದೆ. ನಿಮ್ಮ ತಂಗಿ? ನಮ್ಮ ತಂಗಿ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ಅವರು ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಈಗಲೂ ಇದ್ದಾರಾ? ತಂದೆ ಇಲ್ಲ, ತಾಯಿ ಇದ್ದಾರೆ. ತಾಯಿ ಇದ್ದಾರೆ. ಚೆನ್ನಾಗಿ ಮನೆಯಲ್ಲಿದ್ದಾರೆ. ಬ್ರದರ್, ನೀವೇನು ಮಾಡ್ತಿದ್ರಿ? ನಾವು ಫಸ್ಟು ಕೂಲಿ ಕೆಲಸ ಮಾಡ್ತಿದ್ವಿ. ಈಗ ಅಂಗಡಿ ಪ್ರೊವಿಷನ್ ಸ್ಟೋರ್ ಓಪನ್ ಮಾಡಿದ್ವಿ. ನೀವು ಸ್ವಂತದಾಗಿ ನಾವೇ. ಅಂದರೆ ನಿಮ್ಮ ವಿದ್ಯಾಭ್ಯಾಸ ಏನು ಬ್ರದರ್? ನಾವು ಓದಿಲ್ಲ, 6ನೇ ಕ್ಲಾಸ್ ಓದಿರೋದಷ್ಟೇ. 6ನೇ ಕ್ಲಾಸ್. ಅಷ್ಟಕ್ಕೆ ಮನೇಲಿ ಕಷ್ಟ ಬರ್ತಾನೆ ಇರೋದು ನೋಡಿ ಆವಾಗಲೇ ನಾವು ಕೂಲಿ ಕೆಲಸ ಬಿಟ್ಬಿಟ್ಟು ಇದು ಓದೋದೆಲ್ಲ ಬಿಟ್ಬಿಟ್ಟು ನಾವು ಕೂಲಿ ಕೆಲಸಕ್ಕೆ ಬರ್ತಾನೆ ಆ ಥರ ಇತ್ತು ಅವಾಗ. ಹಂಗಾಗಿ ನಾವು ಕೂಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್. ನಿಮಗೆ ಸ್ವಂತದ ಜಮೀನು ಇರಲಿಲ್ಲ? ಸ್ವಂತ ಜಮೀನು ಆಸ್ತಿ ಎಲ್ಲ ಏನಿಲ್ಲ. ಸಿಸ್ಟರ್ ಲತಾ, ಯಾವ ಊರಿನವರು ನೀವು? ಇಲ್ಲಿ ನಾವು ಭದ್ರಾವತಿನವ್ರೆ. ಆದರೆ ಹುಟ್ಟಿದ ಭದ್ರಾವತಿ, ಆದರೆ ನಾವು ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ, ಜಂಕ್ಷನ್ ಅಂತ ಹಳ್ಳಿಯಲ್ಲಿ. ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ತಂದೆ ತಾಯಿ ಅಲ್ಲೇ ಬೆಳೆಸಿದ್ವಿ. ತಂದೆ ತಾಯಿ ಇದ್ರು ಜೊತೆಗೆ. ತಂದೆ ತಾಯಿ ಜೊತೆಯಲ್ಲಿ ಹಳ್ಳಿಯಲ್ಲಿ ಇದ್ವಿ. ಕೆಲಸ ಮಾಡ್ತಿದ್ರಿ? ಕೂಲಿ ಕೆಲಸನೇ ಮಾಡ್ತಿದ್ವಿ. ಕೂಲಿ ಕೆಲಸ ಮಾಡ್ತಿದ್ವಿ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು. 3 ಜನ ಗಂಡು ಮಕ್ಕಳು, ನಾನೊಬ್ಳು. ನೀವೆಷ್ಟನೇವರು? ನಾನು 4ನೇವಳು. ಕಡೆಯವರು. ಎಷ್ಟು ಓದಿದ್ರಿ ಸಿಸ್ಟರ್? 9th ಓದಿದ್ವಿ. 9th ಓದಿದ್ರಿ. ನಂತರ ಏನು ಮಾಡಿದ್ರಿ? ನಂತರ ಅಲ್ಲಿ ಓದಿದ್ವಿ. 9th ಓದ್ತಿದೆ. ತಂದೆ ತಾಯಿ ಇದ್ದಕ್ಕಿದ್ದಂಗೆ ಒಂದೇ ವರ್ಷದಲ್ಲಿ ಇಬ್ಬರು ತೀರೋದ್ರು. ತೀರೋದಾಗ ಇಲ್ಲಿ ಚಿಕ್ಕಮ್ಮ ರಕ್ಷಣೆ ಹೊಂದಿದ್ರು. ಅವ್ರು ನಮ್ಮನ್ನು ಕರ್ಕೊಬಂದರು. ನಿಮ್ಮ ಚಿಕ್ಕಮ್ಮ ನಿಮ್ಮನ್ನು ಸಾಕಿದ್ರು. ನೀವು ಸ್ಕೂಲ್ ಬಿಟ್ಟ ನಂತರ ಏನು ಮಾಡಿದ್ರಿ? ಸ್ಕೂಲ್ ಬಿಟ್ಟ ಅಂತ ಅಮ್ಮ ತೀರೋಗಿದ್ದಾಗಲೇ ಸ್ಕೂಲ್ ಮುಗಿಸಿ ಮನೇಲಿದ್ದೆ. ತೀರೋದ್ರು ಅಮ್ಮ ದಿಢೀರಂತ. ಚಿಕ್ಕಮ್ಮ ಇಲ್ಲಿಗೆ ಕರ್ಕೊಬಂದರು ನಮ್ಮನ್ನು. ಚಿಕ್ಕಮ್ಮ ಮನೇಲಿ ಏನು ಮಾಡ್ತಿದ್ರಿ ನೀವು? ಚಿಕ್ಕಮ್ಮನ ಮನೆಯಲ್ಲೇ ಇರ್ತಿದ್ದೆ. ಎಲ್ಲೂ ಹೋಗ್ತಿರ್ಲಿಲ್ಲ ಕೆಲಸಕ್ಕೆ. ಏನು ಇವನು ಕೆಲಸ ಕೂಡ ಹೋಗಿಲ್ಲ. ಬ್ರದರ್, ನೀವು ನಿಮ್ಮ ಸಣ್ಣ ಪ್ರಾಯದ ಹೇಗಿತ್ತು ನಿಮ್ಮ ಹವ್ಯಾಸಗಳು? ಕೂಲಿ ಕೆಲಸಕ್ಕೆ ಹೋಗ್ತಿದ್ರಿ? ತುಂಬ ಬಡತನ ಇತ್ತು. ನಾವು ಕೂಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಫಸ್ಟು ಮತ್ತು ನಮ್ಮ ತಂದೆ ತಾಯಿ ಇಬ್ಬರು ಸಹ ತುಂಬ ಡ್ರಿಂಕ್ಸ್ ಮಾಡ್ತಿದ್ರು. ಅವಾಗೆಲ್ಲ ತುಂಬ ಡ್ರಿಂಕ್ಸ್ ಮಾಡ್ತಿದ್ರು. ನಾವು ಓದೋಕ್ಕೆ ಹೋಗ್ಬೇಕಂದ್ರೆ ಭಾರಿ ತುಂಬ ಕಷ್ಟ. ಮತ್ತು ನಮ್ಗೆ ಹಾಕೋಣಕ್ಕೆ ಬಟ್ಟೆ ಇರಲಿಲ್ಲ, ಏನಿರ್ತಿರ್ಲಿಲ್ಲ. ಅರ್ಕಲ್ ಬಟ್ಟೆಯಿಂದ ನಾವು ಎಷ್ಟೋ ದಿವಸ ಶಾಲೆಗೆ ಹೋಗಿದ್ದೀವಿ. ಅವಾಗೆಲ್ಲ ತುಂಬ ಬಡತನ ಇರೋದ್ರಿಂದ ಊಟಕ್ಕೂ ತುಂಬ ತೊಂದರೆ ಇತ್ತು. ಅದನ್ನು ನಾನು ನೋಡಿಬಿಟ್ಟು ಮತ್ತು ನಾನು ತುಂಬ ಪೋಲಿ ಆಗ್ತಿದ್ದೆ. ಸ್ಕೂಲಿಗೆ ಹೋಗೋದು ಮತ್ತು ಅರ್ಧ ದಿವಸಕ್ಕೆ ವಾಪಸ್ ಬರೋದು, ಅಲ್ಲಿ ಹುಡುಗರ ಜೊತೆ ಹೋಗೋದು, ಗೋಲಿ ಆಡೋದು, ಅದು ಇದೆಲ್ಲ ಮಾಡ್ತಿದ್ದೆ. ಮತ್ತು ಮನೇಲಿ ತುಂಬ ಬಡತನ ಇರೋದ್ರಿಂದ ನಾನು 6ನೇ ತರಗತಿಗೆ ಸ್ಕೂಲ್ ಬಿಟ್ಬಿಟ್ಟು ನಾನು ಕೂಲಿ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಸಣ್ಣ ಪ್ರಾಯದಿಂದ. ಆಮೇಲೆ ತುಂಬ ಕೆಲಸ 6ನೇ ಕ್ಲಾಸ್ ತನಕ ಕಲಿದ್ರಿ? 11-12 ವಯಸ್ಸು ಆವಾಗ? 12-13 ವಯಸ್ಸು. ಆ ವಯಸ್ಸಿನಲ್ಲಿ ಕೂಲಿ ಕೆಲಸಕ್ಕೆ? ಆವಾಗ ಕೂಲಿ ಕೆಲಸ ಮಾಡ್ತೀವಿ? ಆ ಪ್ರಾಯ ಗಾರೆ ಕೆಲಸ ಮಾಡಿದ್ವಿ, ಕಲ್ಲು ಹೊಡಿದ್ವಿ. ಗಾರೆ ಕೆಲಸ ಮಾಡಿದ್ವಿ. ಮತ್ತು ರೋಡಿಗೆ ಕಲ್ಲು ಹೊಡಿಯೋದು, ಪೊರೆ ಬಂಡೆ, ಅದರಲ್ಲಿ ಕಲ್ಲು ಹೊಡಿದ್ವಿ. ತುಂಬ ಕೆಲಸ ಮಾಡಿದ್ವಿ. ಮತ್ತು ನಿಮ್ಮ ಮದುವೆ ಹೇಗಾಯಿತು? ನಮ್ಮ ಮದುವೆ ನನಗೆ 22 ವರ್ಷ ಆವಾಗ. ಆ ಟೈಮಲ್ಲಿ ನಮ್ಮ ತಾಯಿ, ನಾನು ಮೋಸ್ಟ್ಲಿ ಆವಾಗ ದೇವರಲ್ಲಿ ಅಷ್ಟು ಕ್ಲೀನಾಗಿ ಇಲ್ಲ. ನಾನು ಆವಾಗ ಮದುವೆ ಆಗುವಾಗ ರಕ್ಷಣೆ ಹೊಂದಿದ್ರು 2 ವರ್ಷ ಆಗಿತ್ತು. ಅಂದರೆ ನೀವು ಮದುವೆ ಆಗೋದಕ್ಕೆ ಮುಂಚೆ ಯೇಸುವನ್ನು ಕಂಡುಕೊಂಡಿದ್ವಿ. ಯಾವ ಉದ್ದೇಶಕ್ಕಾಗಿ ನೀವು ಯೇಸುವನ್ನು ಕಂಡುಕೊಂಡ್ರಿ? ನಮ್ಮ ತಾಯಿ ಹುಷಾರಿಲ್ದಂಗಾಯಿತು. ಅವ್ರಿಗೆ ತುಂಬ ಹುಷಾರಿಲ್ಲ. 2 ಕಾಲು ಫುಲ್ಲು ಬಾತ್ಕೊಂಡ್ಬಿಟ್ಟಿತ್ತು. 2 ಕಾಲು ಫುಲ್ಲು ಬಾತ್ಕೊಂಡ್ಬಿಟ್ಟು ಅವ್ರು ಹುಷಾರಿಲ್ದಂಗೆ ಆಗಿ ಅನೇಕ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ನಡೀಲಿಕ್ಕೆ ಆಗ್ತಿಲ್ಲ, ಏನಿಲ್ಲ, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ನಮ್ಮ ತಂದೆ
ಕೆಲಸ ಮಾಡೋರು 1 ರೂಪಾಯಿ ಮನೆಗೂ ಸಹ ಏನು ತಂದಾಗ್ತಿರ್ಲಿಲ್ಲ, ಮತ್ತು ಊಟಕ್ಕೆ ಸಹ ಏನು ಇರ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ಅವರು ಮನೆ ಬಂದು ಅಷ್ಟು ನಮ್ಮ ತಾಯಿಗೆ ಹುಷಾರಿಲ್ದಿದ್ರು ನನ್ನ ಹತ್ರ ನಮ್ಮ ತಾಯಿ ಹತ್ರ ಜಗಳ ಮಾಡ್ತಿದ್ರು. ಆಮೇಲೆ ಅದೆಲ್ಲ ನೋಡ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿಗೆ ಹುಷಾರಿರ್ಲಿಲ್ಲಲ್ಲ, ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲ ಅಂತ ತುಂಬ ತೋರಿಸಿದ್ವಿ. ನಮ್ಮ ತಾಯಿ ದುಡ್ದಿದ್ದೆ ಆವಾಗ ಒಂದು ಸ್ವಲ್ಪ ಅಷ್ಟ ಇಷ್ಟ ಅಂತೇಳಿ ಅಲ್ಲಿ ಇಲ್ಲಿ ಚೀಟಿ ಎಲ್ಲ ಹಾಕಿದ್ರು. ಆವಾಗ ಅದೇ ದುಡ್ಡನ್ನು ತೊಗೊಂಡೋಗಿ ನಾವು ಹಾಸ್ಪಿಟ್ಲಿಗಂತೆ ಮತ್ತು ಅನೇಕ ದೇವರುಗಳಿಗೆ, ಹಿಂದೂ ದೇವರುಗಳೆಲ್ಲ ನಾವು ಹೋಗಿದ್ದುಂಟು. ಎಲ್ಲೋದ್ರೂ ಒಂದು 6 ತಿಂಗಳು 4 ತಿಂಗಳು ಎಲ್ಲೂ ಸರಿಯಾಗಿಲ್ಲ. ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ಆ ಟೈಮಲ್ಲೇ ಒಂದು 70 ಕಾಲು ನೋವು ಅಂದರೆ ಅವರಿಗೆ ನಡೆಯೋಕ್ಕಾಗ್ತಿಲ್ಲ, ತುಂಬ ನಡೆಯೋಕ್ಕಾಗ್ತಿರ್ಲಿಲ್ಲ, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ, ತುಂಬ ಕಾಲು ನೋವಿತ್ತು. ಅವು ಯಾರೋ ಅದಕ್ಕೆ ಕೆಲವರು ಹೇಳ್ತಾರೆ ಮಾಟ ಮಾಡಿಸಿದ್ದು, ಅದು ಮಾಡಿಸಿದ್ದು, ಇದು ಮಾಡಿಸಿದ್ದು ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಆಮೇಲೆ ಸರಿ ಅಂತೇಳ್ಬಿಟ್ಟು ನಾವು ಅನೇಕ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಒಬ್ಬೊಬ್ಬರು ಒಂದೊಂದು ಕಡೆ ಹೇಳ್ತಾರೆ. ಒಬ್ಬರು ಧರ್ಮಸ್ಥಳ, ಯಲ್ಲಮ್ಮ ಗುಡ್ಡ, ಅಲ್ಲಿ ಇಲ್ಲಿ ಅಂತ ಹೇಳ್ತಿದ್ರು. ಅಲ್ಲೆಲ್ಲ ಹೋಗಿದ್ದೀವಿ, ಹುಷಾರಾಗಿಲ್ಲ. ಹೆಚ್ಚು ಕಡಿಮೆ ಒಂದು 4 ತಿಂಗಳು ಹುಷಾರಾಗಿಲ್ಲ. ನಮ್ಮ ತಾಯಿ ತುಂಬ ಸಂಟ ಅನುಭವಿಸಿದ್ರು. ಆವಾಗ ನಾವು ದೇವರು ಕಂಡುಕೊಂಡಿದ್ದು ಹೆಂಗಂದರೆ, ನಾವು ಫಸ್ಟು ನಮ್ಮ ಮಾವ ದೇವ್ರನ್ನು ರಕ್ಷಣೆ ಹೊಂದಿದ್ರು. ಅವರು ನಮ್ಮ ಮಾವ ಅಂದರೆ ನಮ್ಮ ತಾಯಿಯವ್ರ ಅಣ್ಣ. ಅವರು ರಕ್ಷಣೆ ಹೊಂದಿದ್ರು. ಫಸ್ಟ್ ಯಾತಕ್ಕಾಗಿ ರಕ್ಷಣೆ ಹೊಂದಿದ್ರು ನಿಮಗೆ ಗೊತ್ತಾ? ಅವರು ಯಾತಕ್ಕಾಗಿ ರಕ್ಷಣೆ ಹೊಂದಿದ್ರು ಗೊತ್ತಿಲ್ಲ, ಅವ್ರು ರಕ್ಷಣೆ ಹೊಂದಿದ್ರು. ಆಮೇಲೆ ನಮ್ಮ ತಾಯಿ ಈ ಥರ ಎಲ್ಲ ಕಷ್ಟಪಟ್ಟೋದು ನೋಡಿ, ಏನಮ್ಮ ನೀನು ತುಂಬ ಎಲ್ಲ ಕಡೆ ತಿರುಗ್ತಿದ್ಯಾ, ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂದರೆ ಅನೇಕ ಸಾರಿ ಹೇಳಿದ್ದಾರೆ. ನಮ್ಮ ತಾಯಿ ಆವಾಗ ಅಂಗೀಕರಿಸಲಿಲ್ಲ. ಆಮೇಲೆ ಇದೊಂದು ಸಾರಿ ನಾನು ಕೊನೆ ಸಾರಿ ನಾನು ಹೇಳ್ತೀನಿ, ಯಾಕಂದರೆ ನನಗೆ ಹೇಳೋ ಜವಾಬ್ದಾರಿ ಇದೆ, ನನ್ನ ತಂಗಿ ಇದೊಂದು ಮಾತು ಕೇಳಮ್ಮ ಅಂತೇಳ್ಬಿಟ್ಟು ಹೇಳಿದ್ರು. ಸರಿ ಏನೋಣ ಅಂತೇಳ್ಬಿಟ್ಟು ಅದೇ ಈ ಥರ ಹಬ್ಬ ಚರ್ಚಿಗೆ ದೇವರು ನಂಬು, ದೇವರು ಸತ್ಯದ ದೇವರು ನಮಗೆ ಸ್ವಸ್ಥತೆ ಕೊಡ್ತಾರೆ, ದೇವರು ನಮಗೆ ಆರೋಗ್ಯ ಕೊಡ್ತಾರೆ, ಇದೊಂದು ಸಾರಿ ನಂಬು, ದೇವರು ನಿಜವಾಗ್ಲೂ ಸ್ವಸ್ಥತೆ ಕೊಟ್ಟೇ ಕೊಡ್ತಾರಂತ ನನಗೆ ನಂಬಿಕೆ ಇದೆ, ನಾನು ಅನೇಕ ಸಾಕ್ಷಿಗಳು ನೋಡಿದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು, ನೀನು ಇಷ್ಟೆಲ್ಲ ಹೇಳ್ತೀಯಲ್ಲ, ನಾನು ಒಂದು ಸತಿ ಬಂದು ನೋಡ್ತೀನಿ ಅಂತೇಳ್ಬಿಟ್ಟು ಆಮೇಲೆ ಪಾಸ್ಟ್ರು ಸೇವಕರನ್ನು ಕರೆಸಿದ್ರು. ನಮ್ಮ ಸೇವಕರ ಹೆಸರು ಜಯರಾಮನ್ ಅಂತೇಳಿ ನಮ್ಮ ಸೇವಕರನ್ನ ಕರೆಸಿದ್ರು. ಮನೆಯಲ್ಲಿ ಕರೆಸಿದ್ರು? ಮನೆಗೆ ಕರೆಸಿದ್ರು. ಯಾರು? ನಿಮ್ಮ ಮಾವರ ಮನೆಗೆ, ಮಾವರ ಮನೆಗೆ, ಅವ್ರ ಮನೆಗೆ ಕರೆಸಿದ್ರು. ನಾವು ಆಮೇಲೆ ಓದಿ ಈ ಥರ ಸೇವಕರು ಬಂದಿದ್ದಾರೆ ಬಾರಮ್ಮ ಅಂತ ಹೇಳ್ಬಿಟ್ಟು ನಾವು ಹೋದಾಗ ಸೇವಕರು ನಮಗೋಸ್ಕರ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದ್ರು. ಆವಾಗ ನಾನು ಅಷ್ಟು ಸತ್ಯ ನನಗೇನು ಗೊತ್ತಿಲ್ಲ, ಸ್ಟಾರ್ಟಿಂಗ್ ಹೋಗಿದ್ದಲ್ಲ. ಆವಾಗ ನನಗೆ 14 ಒಂದು 16 ವಯಸ್ಸಿತ್ತು. 16 ವಯಸ್ಸಿತ್ತು ಅವಾಗ. 16 ವಯಸ್ಸಿತ್ತು. ಅದೇ ಕನ್ನಡದೆಲ್ಲ ಓದ್ತಿದ್ದೆ ನಾನು. ಆಮೇಲೆ ನನಗೆ ಅಷ್ಟು ಇಷ್ಟ ಇಲ್ಲ, ನನಗೆ ಆ ಕಡೆ ನನ್ನ ದೇವ್ರ ನಂಬಕ್ಕೆ ನನಗೆ ಇಷ್ಟ ಇಲ್ಲ. ಅದೇ ಕೆಲವರೆಲ್ಲ ಇವ್ರು ದುಡ್ಡಿಗೆ ಹೋಗ್ತಾರೆ, ಅದಕ್ಕೆ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ರಲ್ಲ, ಹಂಗಾಗಿ ನಾನು ನಂಬ್ತಿರ್ಲಿಲ್ಲ, ಏನಿಲ್ಲ. ಅವರು ಸೇವಕರು ನನಗೆ ಬೈಬಲ್ ಕೊಟ್ಟರು. ನಾನು ಬೈಬಲ್ಲು ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಸೇವಕರಿಗೆ ವಾಪಸ್ ಕೊಟ್ಬಿಟ್ಟೆ. ನಾನು ಓದಕ್ಕೆ ಬರ್ತಿತ್ತು, ಆದರೆ ನಾನು ಓದಲ್ಲ ಅಂತ ಹೇಳ್ಬಿಟ್ಟು ಸೇವಕರಿಗೆ ವಾಪಸ್ ಕೊಟ್ಟೆ. ಆದರೆ ನಾನು ದೂರ ಹೋಗಿ ನಿಂತ್ಕೊಂಡೆ. ನಮ್ಮ ತಾಯಿ ಇದ್ದವರು ಆಯಿತು ನಂಬ್ತೀನಿ ಅಂತೇಳ್ಬಿಟ್ಟು ನಮ್ಮ ತಾಯಿ ಸರಿ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿಸ್ಕೊಂಡ್ರು. ಪ್ರೇಯರ್ ಮಾಡಿಸ್ಕೊಂಡಾದ್ಮೇಲೆ ನಾವು ಮನೆ ಬಂದ್ವಿ. ಸೇವಕರು ಎಲ್ಲ ಸತ್ಯ ಎಲ್ಲ ಹೇಳಿದ್ರು, ನಿಜವಾಗ್ಲೂ ಸ್ವಸ್ಥತೆ ಕೊಡ್ತಾರಮ್ಮ, ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ, ಸಭೆಯರೆಲ್ಲ ಪ್ರೇಯರ್ ಮಾಡ್ತೀವಿ, ಸತ್ಯದ ದೇವರು ನಿಜವಾಗ್ಲೂ ನಾವು ಪ್ರೇಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಅಂತೇಳ್ಬಿಟ್ಟು ನಾವು ಅಲ್ಲಿಂದ ಪ್ರೇಯರ್ ಮಾಡಿಸ್ಕೊಂಡು ನಮ್ಮ ತಾಯಿನ ಕರ್ಕೊಂಡು ನಾನು ಮನೆಗೆ ಬಂದೆ. ಆಮೇಲೆ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು, ನೈಟ್ ಮಲಗ್ಬೇಕಾರೆ ನಾವು ಸಂಜೆ ಹೋಗಿದ್ದು, ಆಮೇಲೆ ನೈಟ್ ಮನೆಗೆ ವಾಪಸ್ ಬಂದಾದಮೇಲೆ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು, ಈ ಥರ ನಾನು ಪ್ರೇಯರ್ ಮಾಡಿಸ್ಕೊಂಡೆ, ನನಗೇನೋ ಶಾಕ್ ಹೊಡ್ದಂಗೆ ಆಯಿತು. ಆಮೇಲೆ ಏನೋ ಪ್ರೇಯರ್ ಮಾಡಿಸ್ಕೊಂಡೆಗಿಂದ ನನಗೊಂದು ಸಮಾಧಾನ ಇದೆ ಅಂತ ಹೇಳಿದ್ರು. ಹೌದಾ, ಸರಿ. ನಾನು ನೆಗ್ಲೆಕ್ಟ್ ಆಗಿ ತೊಗೊಂಡೆ, ಏನು ಅದೇನು ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಇದು ಹೇಳ್ತಾರೆ ಹಂಗೆ ಅಂತ ಹೇಳ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ರಾತ್ರಿ ಮಲ್ಕೊಂಡ್ವಿ, ಬೆಳಗ್ಗೆ ಎದ್ದಿರ್ಬೇಕಾದ್ರೆ ನಮ್ಮ ತಾಯಿ ಕಾಲು ನೋಡಿದ್ರೆ ತುಂಬ ಬಾಹು ಇಳಿದಿತ್ತು. ಒಂದು ದಿವಸ ಪ್ರೇಯರಿಗೆ ತುಂಬ ಬಾಹು ಹಿಡಿದಿತ್ತು. ನಮ್ಮ ತಾಯಿ ಸಹ ಅವತ್ತು ರಾತ್ರಿನೇ ಎದ್ದುಬಿಟ್ಟು ಪ್ರೇಯರ್ ಮಾಡ್ತಿತ್ತು. ಸರಿ, ಏನೋ ಸಂಟ ಇರ್ಬೇಕೇನೋ, ಏನೋ ಹೇಳ್ಕೊಂಡು ಏನಾದರೂ ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಆದರೂ ಏನಂತ ಕೇಳಿದೆ, ಏನಿಲ್ಲಪ್ಪ ನೀನು ಮಲಗು, ನಾನು ಮಲ್ಕೊಂತೀನಿ, ನಿದ್ದೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಏಸು ಅಂತೇಳ್ಬಿಟ್ಟು ನಮ್ಮ ತಾಯಿ ನೆನೆಸ್ಕೊಂತಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡ್ತೀನಿ ನಮ್ಮ ತಾಯಿ ಕಾಲು ಊದ್ಕೊಂಡಿತ್ತದಲ್ಲ, ಅದೆಲ್ಲ ಬಾವು ಸ್ವಲ್ಪ ಕಡಿಮೆ ಆಗಿತ್ತು.
ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾವು ಸೇವಕರನ್ನ ಕರೆಸಿದ್ದು ಶುಕ್ರವಾರ ಫಾಸ್ಟಿಂಗ್ ಪ್ರೇಯರ್ ಮುಗಿಸ್ಕೊಂಡು ನಮ್ಮ ಅವ್ರ ಮನೆಗೆ ಬಂದಿದ್ದು. ಆಮೇಲೆ ಶನಿವಾರ ಆಯಿತು. ಆಮೇಲೆ ಭಾನುವಾರ ಸಭೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನನ್ನನ್ನು ಕರೆದ್ರು. ಇಲ್ಲಮ್ಮ ನಾನು ಬರೋಲ್ಲ, ನೀನೇ ಹೋಗ್ಬ ಅಂತ ಹೇಳ್ಬಿಟ್ಟು ನಮ್ಮ ಅವ್ರನ್ನ ಜೊತೆ ಮಾಡಿಬಿಟ್ಟು ನಮ್ಮ ಮಾವರು, ನಮ್ಮ ತಾಯಿ ಮತ್ತು ನಮ್ಮ ಅತ್ತೆ ಅವರೆಲ್ಲ ಹೋದರು. ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲ ಉಳ್ಕೊಂಡೆ. ಆಮೇಲೆ ನಮ್ಮ ತಾಯಿ ಹೋಗಿ ಬಂದಾದಮೇಲೆ ಹೇಳಿದ್ರು, ಇಲ್ಲಪ್ಪ ತುಂಬ ಚೆನ್ನಾಗಿ ಆರಾಧನೆ ಮಾಡಿದ್ರು, ಅಲ್ಲೆಲ್ಲ ತುಂಬ ಜನ ಇದ್ದರು. ಮತ್ತು ಪ್ರೇಯರೆಲ್ಲ ಆದಮೇಲೆ ಸೇವಕರು ಎದ್ದು ನಿಂತ್ಬಿಟ್ಟು ನನಗೋಸ್ಕರ ಪ್ರೇಯರ್ ಮಾಡಿರಿ ಅಂತ ಹೇಳ್ಬಿಟ್ಟು ಎಲ್ಲರೂ ವಿಶ್ವಾಸಿಗಳಿಗೆ ಹೇಳಿದ್ರು. ಅವರು ನನಗೋಸ್ಕರ ನಿಜವಾಗ್ಲೂ ಎಲ್ಲರೂ ಕಣ್ಣೀರು ಬಿಟ್ಟು ನನಗೋಸ್ಕರ ಎಲ್ಲರೂ ಕೈ ಚಾಚ್ಬಿಟ್ಟು ನನಗೋಸ್ಕರ ಪ್ರೇಯರ್ ಮಾಡಿದ್ರು ಅಂತ ಹೇಳಿದ್ರು. ಹೌದಮ್ಮ ಸರಿ ಆಯಿತಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಮತ್ತು ಅದಾದಮೇಲೆ ಶುಕ್ರವಾರ ಫಾಸ್ಟಿಂಗ್ ಪ್ರೇಯರ್ ಕರೆದ್ರು. ಫಾಸ್ಟಿಂಗ್ ಪ್ರೇಯರ್ ಸರಿ ಅಮ್ಮ ನೀನು ಹೋಗು, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಇದೇ ಥರ ನಾನು ಹೇಳಿದೆ. ಹೇಳಾದ್ಮೇಲೆ ಫಾಸ್ಟಿಂಗ್ ಪ್ರೇಯರ್ಗೆ ಹೋದರು. ಯಾರ ಮನೇಲಿ ಅಂದರೆ ನಮ್ಮ ಅವ್ರ ಮನೆಯಲ್ಲೇ ಅದು ನೇಮಿಸ್ಕೊಂಡಿದ್ರು. ಫಾಸ್ಟಿಂಗ್ ಪ್ರೇಯರಿಗೆ ಹೋದಾದ್ಮೇಲೆ ನಮ್ಮ ತಾಯಿ ಸೈಡಿಗೆ ಕೂತ್ಕೊಂಡಿದ್ರು. ಪಾಸ್ಟು ಮತ್ತು ವಿಶ್ವಾಸಿಗಳು ತುಂಬ ಜನ ವಿಶ್ವಾಸಿಗಳೆಲ್ಲ ಬಂದಿದ್ದರು. ನಮ್ಮ ತಾಯಿಗೋಸ್ಕರ ಕಣ್ಣೀರಿಟ್ಟು ಅವತ್ತು ಪ್ರೇಯರ್ ಮಾಡಿದ್ರು. ಕಣ್ಣೀರು ಬಿಟ್ಟು ಪ್ರೇಯರ್ ಮಾಡಿದ್ರು. ಅವ್ರು ಪ್ರೇಯರ್ ಮಾಡಿಬಿಟ್ಟು ಆದಮೇಲೆ ಕಳಿಸಿದ್ರು ಮನೆಗೆ. ನಾನು ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಬರಕ್ಕೆ ಹೋದೆ. ನಾನು ಆಮೇಲೆ ಕರ್ಕೊಂಬಂದಾದಮೇಲೆ ಅವತ್ತು ಮಲ್ಕೊಂಡು ಶುಕ್ರವಾರ ಆಯಿತು. ಇನ್ನೇನು ಶನಿವಾರ ಬೆಳಗ್ಗೆ ಅಂದರೆ ಇದು ಒಂದು ವಾರ ಆಮೇಲೆ ಶುಕ್ರವಾರ ಮಲ್ಕೊಂಡ್ರು, ಬೆಳಗ್ಗೆ ಎದ್ದರು. ಆಮೇಲೆ ನೋಡ್ತೀನಿ ಫುಲ್ಲು ಕಾಲೆಲ್ಲ ಎಳ್ದೋಗಿದೆ. ನೋಡಪ್ಪ ಈಗ ಕಾಲೆಲ್ಲ ಇಳ್ದೋಗಿದೆ, ನಡಿತೀನಿ ಅಂತೇಳ್ಬಿಟ್ಟು, ಅಂದರೆ ಅಷ್ಟಕ್ಕಷ್ಟೇ ನಡೀತಿರಲಿಲ್ಲ, ಒಬ್ಬರು ಸಪೋರ್ಟ್ ಇರಬೇಕಾಯ್ತು ನಮ್ಮ ತಾಯಿಗೆ ನಡಿಬೇಕಾದ್ರೆ. ಆಮೇಲೆ ಬೆಳಗ್ಗೆ ಎದ್ದು ಅವ್ರು ನಡೆದಾಡ್ತಿದ್ರು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಆದರೂ ನಾನು ಏನು ಅಂತೇಳ್ಬಿಟ್ಟು ನಾನು ಕೇರ್ಲೆಸ್ ಮಾಡಿದೆ. ಅಷ್ಟನ್ನು ನಾನು ಅಬ್ಸರ್ವ್ ಮಾಡಿಲ್ಲ, ಏನಿಲ್ಲ, ನಾನು ನಂಬಿಲ್ಲ. ಆಮೇಲೆ ನಮ್ಮ ತಾಯಿ ಆವತ್ತಿಂದ ನಂಬಿದ್ರು. ನೋಡಪ್ಪ ನಾವೆಲ್ಲೆಲ್ಲೋ ತಿರುಗಿದ್ವಿ, ದೇವ್ರು ನಿಜವೂ ನನಗೆ ಸ್ವಸ್ಥತೆ ಕೊಡ್ತಾರೆ. ನನ್ನ ಕನಸಲ್ಲಿ ದೇವ್ರು ನಿಜವೂ ಬಂದು ನನಗೆ ಮಾತಾಡ್ದಂಗೆ ಆಯಿತು, ನನ್ನ ಕಾಲುಗಳು ಮುಡ್ದಂಗೆ ಆಯಿತು. ಇವತ್ತು ನೋಡು ನಾನು ಎದ್ದು ಓಡಾಡ್ತಿದ್ದೀನಿ ಅಂದರೆ ದೇವ್ರ ಕೃಪೆಯಿಂದಲೇ. ದೇವ್ರು ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ದೇವ್ರು ನನಗೆ ಬಲವನ್ನು ಕೊಟ್ಟಿದ್ದಾರೆ. ಯೇಸು ಸ್ವಾಮಿನ ನಂಬೋಣ, ನಿಜವೂ ಸತ್ಯದ ದೇವರು, ಯಾಕಂದರೆ ನನ್ನ ಕನಸಲ್ಲಿ ಬಂದು ಮಾತಾಡಿದ್ದಾರೆ ಅಂತ ಹೇಳಿದ್ರು. ಆವಾಗಿಂದ ನಮ್ಮ ತಾಯಿ ನಂಬಿದ್ರು ಯೇಸು ಸ್ವಾಮಿನ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವರು ಹೋಗ್ತಿದ್ರು. ನಾನು ತುಂಬ ಹೆಚ್ಚು ಕಡಿಮೆ ನಾನು ಹೋಗಿದ್ದು ಅಂದರೆ 18 ವರ್ಷದಲ್ಲಿ. ನನಗೆ 18 ವರ್ಷ ಆಯಿತು, 2 ವರ್ಷ ನಾನು ಹೋಗಿಲ್ಲ. 18 ವರ್ಷ ಆದಮೇಲೆ ಅಮ್ಮ ಹೋಗ್ಲಿಕ್ಕೆ ಏನು ಅಡ್ಡಿ ಮಾಡಲಿಲ್ಲ? ನಾನು ಅಡ್ಡಿ ಮಾಡಿಲ್ಲ ಅಂದರೆ ನಾನು ಪ್ರೇಯರ್ ಮಾಡ್ತಿರಲಿಲ್ಲ. ಮತ್ತು ಅವರೆಲ್ಲ ಕಣ್ಣೀರು ಬಿಟ್ಟು ಅವ್ರು ಪ್ರೇಯರ್ ಮಾಡ್ತಿದ್ರು ನೈಟು ಬೆಳಗ್ಗೆಲ್ಲ. ನಾನು ಅವ್ರ ಕಡೆ ಗಮನ ಕೊಡ್ತಿರ್ಲಿಲ್ಲ, ಆಸಕ್ತಿ ಇಲ್ಲ. ಮಾಡ್ಕೊಂಡ್ಲಿ ಬಿಡಿ ಎಲ್ಲಾದ್ರೂ ಆಗಲಿ. ಯೋಚಿಸಿದ್ರೆ ಇದು ಹಿಂದೂಗಳ ಕ್ರಿಶ್ಚಿಯನ್ ದೇವರಂತ ಏನಂತಂದ್ರೆ ಮನೋಭಾವನಿತ್ತ? ಇಲ್ಲ, ನಾವು ಫಸ್ಟಿಂದನೂ ಹಿಂದೂ ಧರ್ಮದವ್ರೆ ನಾವು. ಅಲ್ಲ, ನಿಮಗೆ ಅದೇ ಮನೋಭಾವ ಇತ್ತಾ? ಅದು ಯೇಸು ಅಂದರೆ ಕ್ರೈಸ್ತರ ದೇವರು ಹಾಗೇನಿತ್ತು? ಅಂದರೆ ಯೇಸು ಸ್ವಾಮಿ ಅಂದರೆ ಇದು ಹೊರಗಡೆ ದೇವರು, ಇದು ನಮಗಲ್ಲ ಹಂಗೆ ಅಂತೇಳ್ಬಿಟ್ಟು ನಾನು ತಿಳ್ಕೊಂಡೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಮ್ಮ ಅದೆಲ್ಲ ಪ್ರೇಯರ್ ಮಾಡ್ತಿದ್ರು. ನಾನು ಸರಿ ಪ್ರೇಯರ್ ಮಾಡ್ಕೊಂಡ್ಲೆ ಅಂತೇಳ್ಬಿಟ್ಟು ನಾನು ಒಂದು ದಿವಸನೂ ಪ್ರೇಯರ್ ಕೂತಿಲ್ಲ. ನಾನು ಬೈಬಲ್ಲು ಹಿಡ್ದಿಲ್ಲ. ಅಮ್ಮ ಅಂದರೆ ಬೈಬಲ್ ಓದೋಕ್ಕೆ ಬರ್ತಿಲ್ಲ. ಅಮ್ಮ ಕೈಯಲ್ಲೇ ಹಿಡ್ಕೊಂಡು ಪ್ರೇಯರ್ ಮಾಡೋರು. ಆಮೇಲೆ ಪ್ರೇಯರ್ ಮಾಡ್ತಿದ್ರು. ಆಮೇಲೆ 2 ವರ್ಷ ಆದಮೇಲೆ ನಾನು ಅಮ್ಮ ಪ್ರೇಯರ್ ಮಾಡ್ತಿದ್ರಲ್ಲ, ನಾನು ಬೇರೆ ಕಡೆ ಹೊರಗಡೆ ಕೆಲ್ಸಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ. ಅಮ್ಮ ಚೆನ್ನಾಗಾದ್ರಲ್ಲ, ಇನ್ನೇ ದುಡಿತಾಯಿದ್ರು, ಅವರು ಮಾಡ್ಕೊತಾರೆ ಅಂತೇಳ್ಬಿಟ್ಟು ನಾನು ಹೊರಗಡೆ ಕೆಲ್ಸಕ್ಕೆ ಹೋದೆ. ಅಪ್ಪ ಅಮ್ಮ ಇಬ್ಬರು ಜೊತೆಯಲ್ಲಿ ಇದ್ಬಿಟ್ಟು ಅಪ್ಪ ಕೆಲಸ ಮಾಡೋದು, ಅವ್ರ ಪಾಡಿಗೆ ಅವ್ರು ಕುಡಿಯೋದು. ಅಪ್ಪ ಬರ್ತಿರ್ಲಿಲ್ಲ. ಅಪ್ಪ ನಾನು ಇಬ್ಬರು ಹೋಗ್ತಿರ್ಲಿಲ್ಲ. ಅಮ್ಮ ನಂಬಿದ್ರು. ಆಮೇಲೆ ಅದಾದಮೇಲೆ ದೀಕ್ಷಾಸ್ಥಾನ ತೊಗೊಬೇಕಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು, ಅಮ್ಮ ನೀನು ತಗೋ, ಆಯಿತು ಎಲ್ಲದ್ರಾಗ ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಊರಿಗೆ. ಅಪ್ಪ ಏನು ವಿರೋಧ ಮಾಡ್ತಿರ್ಲಿಲ್ಲ? ಇಲ್ಲ, ಅಪ್ಪ ಏನು ವಿರೋಧ ಮಾಡ್ತಿರ್ಲಿಲ್ಲ. ಅಪ್ಪನೂ ನಮ್ಮ ವಠಾರದಲ್ಲಿ ಪೂಜಾರಿ ಅಂದರೆ 150 ಮನೆ ಇದು ಅಟ್ಟಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ. ವರ್ಷಕ್ಕೊಂದ್ಸರಿ ಅಟ್ಟಿ ಹಬ್ಬ ಅಂತ ಮಾಡ್ತಾರೆ. ಆ ಅಟ್ಟಿ ಹಬ್ಬಕ್ಕೆ 3 ಏರಿಯಾಕ್ಕೆ ನಮ್ಮ ತಂದೆ ಪೂಜಾರಿ. ಅಂದರೆ ಪೂಜಾರಿ ಆವತ್ತಿನ ದಿವಸ ತುಂಬ ದೊಡ್ಡದಾಗಿ ಪೂಜೆ ನಡೆಯುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೆಲ್ಲ ರೆಡಿ ಮಾಡ್ತಾರೆ. ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ
ಅವರು ಪೂಜೆಯಲ್ಲೇ ತೊಡಗಿರ್ತಾರೆ, ಪೂಜೆನೂ ಮಾಡ್ತಿರ್ತಾರೆ, ಪೂಜೆಯಲ್ಲಿ ತೊಡಗಿರ್ತಾರೆ. ಮತ್ತು ಅನೇಕ ಜನರು ನಮ್ಮ ತಂದೆ ಹತ್ರ ಬಂದ್ಬಿಟ್ಟು ಅದಕ್ಕೆ ಹೇಳೋದು ಇದಕ್ಕೆ ಹೇಳೋದೆಲ್ಲ ಮಾಡ್ತಾರೆ. ಆ ಥರ ಕುಟುಂಬದಲ್ಲಿ ಇದ್ದಂಥವ್ರು ನಾವು. ನಮ್ಮ ತಂದೆ ಪೂಜಾರಿ ಆಗಿದ್ದರು. ಆಮೇಲೆ ಅಮ್ಮ ಹೇಳಿದ್ರು ಅಪ್ಪನಿಗೆ ಈ ಥರ. ಪೂಜಾರಿ ಕೂಡ ಆಗಿದ್ರು, ಡ್ರಿಂಕ್ಸ್ ಕೂಡ ಮಾಡ್ತಿದ್ರು. ಡ್ರಿಂಕ್ಸನ್ನು ಮಾಡ್ತಿದ್ರು, ಪೂಜಾರಿನೂ ಆಗಿದ್ರು. ಆಮೇಲೆ ಅಮ್ಮ ಹೇಳ್ತಿದ್ರು, ನನಗೂ ಅಪ್ಪನಿಗೆ ಹೇಳ್ತಿದ್ರು, ಈ ಥರ ಎಲ್ಲ ಬಿಟ್ಬಿಟ್ಟು ಇದು ಮಾಡೋ ತಪ್ಪು, ನಾವು ವಿಗ್ರಹಾರಾಧನೆ ನಾವೆಲ್ಲರೂ ಯೇಸು ಸ್ವಾಮಿಗೆ ನಂಬೋಣ, ಯೇಸು ಸ್ವಾಮಿನೇ ಸತ್ಯ ದೇವರು ಅಂತ ಹೇಳ್ತಿದ್ರು. ಆದರೆ ನಾವು ಇಲ್ಲ, ನಿನಗೆ ಸ್ವಸ್ಥತೆ ಕೊಟ್ಟಿದ್ದಾರೆ, ನೀನು ಹೋಗು, ನಾವು ನಿನಗೆ ಅಡ್ಡಿ ಮಾಡಲ್ಲ, ನೀನು ನನಗೆ ಅಡ್ಡಿ ಮಾಡಬೇಡ ಅಂತ ಹೇಳಿದ್ವಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಾವು ಅಮ್ಮ ಚೆನ್ನಾಗಾದ್ರಲ್ಲ, ನಾವು ಅಮ್ಮ ನೀನು ಹೋಗೋದು ನಿಲ್ಲಿಸ್ಬಿಡು, ಇನ್ನೇನು ಆಯ್ತಲ್ಲ ಹೋಗೋದು ನಿಲ್ಲಿಸ್ಬಿಡು, ನಾವು ಈಗ ಈ ಕಡೆನೇ ನಡ್ಕೊಳ್ಳೋಣ, ಇನ್ನೇನು ಹೋಗೋದು ಬೇಡ ಚರ್ಚಿಗೆ ಹಂಗೆ ಅಂತ ಹೇಳಿದ್ವಿ. ನಮ್ಮ ತಾಯಿ ಹೇಳಿದ್ರು, ಇಲ್ಲ ನಾನು ಚರ್ಚ್ ಬಿಡೋಲ್ಲ, ನಾನು ಚರ್ಚಿಗೆ ಹೋಗೋಣ, ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ಬರೋವಂಥ ದಿನದಲ್ಲಿ ನಾವು ಸಮಾಧಾನವಾಗಿರ್ಬೇಕು, ಆಶೀರ್ವಾದದಲ್ಲಿ ಬೆಳಿಬೇಕಂದ್ರೆ ನಾವು ಯೇಸು ಸ್ವಾಮಿಯಲ್ಲಿ ಇದ್ರೇ ಸಾಧ್ಯ. ಅದು ಬಿಟ್ಟು ನಾವು ಮತ್ತೆ ಬಿಟ್ಟು ನಾವು ಹೊರಗಡೆ ಹೋಗೋದಾದರೆ, ಆ ಕಡೆ ಈ ಕಡೆ ನಾವು ತಿರ್ಗೋದಾದರೆ ನಾವು ಬಲವಾಗಿ ನಿಂತ್ಕೊಳಕ್ಕೂ ಸಾಧ್ಯತೆ ಇಲ್ಲ ಅಂಥೇಳಿ ಅಮ್ಮೆಲ್ಲ ಅಷ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಪ್ಪನೂ ಅದ್ರ ಬಗ್ಗೆ ಜಗಳ ಮಾಡಿದ್ರು. ನಾನು ಅಮ್ಮನ ಹತ್ರ ತುಂಬ ಜಗಳ ಮಾಡಿದೆ, ಹೆಚ್ಚು ಕಡಿಮೆ ಒಂದು 2 ವರ್ಷ 3 ವರ್ಷ ಆದಮೇಲೆ. ಆಮೇಲೆ ಅಮ್ಮ ಇಲ್ಲ ನಾನು ಚರ್ಚಿಗೆ ಹೋಗ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಬರ್ರಿ, ಇಲ್ಲಾಂದರೆ ಬರಬೇಡ್ರಿ ಅಂತೇಳಿ ಅಮ್ಮನೂ ಹೇಳ್ತೀವಿ. ಅಂದರೆ ಅಮ್ಮ ನಮಗೋಸ್ಕರ ಪ್ರೇಯರ್ ಮಾಡ್ತಿದ್ರು, ನಾವು ಬರಲ್ಲ ಅಂತೇಳ್ಬಿಟ್ಟು ಹೇಳಿದ್ರು. ತುಂಬ ಅನೇಕ ಸಾರಿ ಅಪ್ಪ ಪ್ರೇಯರ್ ಮಾಡ್ಬೇಕಾದ್ರೆ ಅಮ್ಮನಿಗೆ ಹೊಡೆದಿದ್ದಾರೆ, ಮತ್ತು ನಾನು ಅಮ್ಮನಿಗೆ ಬೈದಿದ್ದೀನಿ. ಅದಾದಮೇಲೆ ಅಮ್ಮ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಹಿಂದೂ ದೇವರು ಶಿಲುಬೆ ವಿಗ್ರಹ ಎಲ್ಲ ನಮ್ಮ ಮನೆಯಲ್ಲೇ ಇತ್ತು. ಹಿಂದೂ ದೇವರಿಂದೆಲ್ಲ ವಿಗ್ರಹ ಎಲ್ಲ ನಮ್ಮ ಮನೇಲೇ ಇತ್ತು. ಅಮ್ಮ ಪ್ರೇಯರ್ ಮಾಡ್ತಿದ್ರೆ ನಾನು ಅಪ್ಪ ಊದಿನ ಕಡ್ಡಿ ಹಚ್ಚೋದು, ಪೂಜೆ ಮಾಡೋದು ಅದೆಲ್ಲ ಭಾರಿ ತಡೆ ಮಾಡ್ತಿದ್ವಿ. ಆಮೇಲೆ ಅಮ್ಮ ಅದಕ್ಕೆಲ್ಲ ಆ ಥರ ಎಲ್ಲ ಮಾಡೋ ತಪ್ಪು ಹಂಗೆ ಅಂತ ಹೇಳ್ಬೇಕಾದ್ರೆ ಅಮ್ಮನ ಅಪ್ಪ ಇಟ್ಕೊಂಡು ಹೊಡಿತಾಯಿದ್ರು, ತುಂಬ ಜಗಳೆಲ್ಲ ಮಾಡ್ತಿದ್ರು. ಆದರೂ ಅಮ್ಮ ಪ್ರೇಯರ್ ಮಾಡ್ತಿರಿದ್ದು ನಿಲ್ಲಿಸ್ತಾ ಇರಲಿಲ್ಲ. ಸರಿ ಅಂತ ನೀವು ಹೆಂಗಾರು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಅವ್ರಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಚಿಕ್ಕಮಂಗ್ಳೂರು ಸೈಡು ಕೆಲ್ಸಕ್ಕೆ ಹೋದೆ. ನಾನು ಭದ್ರಾವತಿಯಿಂದ ಚಿಕ್ಕಮಂಗ್ಳೂರು ಸೈಡು ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋಗಿ ನನಗೆ ಆವಾಗ ಎಷ್ಟು ಒಂದು 18-19 ವರ್ಷ ಇತ್ತು. 1 ವರ್ಷ ನಾನು ಬಂದೇ ಇಲ್ಲ. ನಾನು ಅಲ್ಲೇ ಡ್ರಿಂಕ್ಸ್ ಮಾಡಿಕೊಂಡು ಕೆಲಸ ಮಾಡೋದು, ವಾರ ಎಲ್ಲ ಕೆಲಸ ಮಾಡೋದು, ವಾರಕ್ಕೊಂದ್ಸರಿ ಪೇಮೆಂಟ್ ಬರೋದು ನನಗೆ. ಆ ಪೇಮೆಂಟಲ್ಲಿ ನಾನು ಡೈಲಿ ಕುಡಿಯೋದು ಮತ್ತು ಬೀಡಿ ಸಿಗರೇಟ್ ಅಂತ ಕೆಟ್ಟ ಚಟದಲ್ಲಿ ದುಡ್ಡೆಲ್ಲ ಏನು ಸೇವ್ ಮಾಡಿಲ್ಲ, ಮನೆಗೇನು ಕಳಿಸ್ತಿಲ್ಲ. ನಾನು ಇವ್ರನ್ನ ಮರ್ತೇ ಬಿಟ್ಟೆ ಅಲ್ಲಿಗೆ ಹೋಗಿ. ನನ್ನ ಪಾಡಿಗೆ ನಾನು ಇರ್ತಿದ್ದೆ, ಇನ್ನೇನು ನಾನು ದುಡಿತೀನಿ, ಅವ್ರು ಹೆಂಗೋ ಇರ್ತಾರೆ, ಚೆನ್ನಾಗಿರ್ತಾರೆ, ದುಡಿತಾರಲ್ಲ ಅವ್ರು ಚೆನ್ನಾಗಿರ್ತಾರೆ, ಇವ್ರ ಅಮ್ಮನೂ ಹೇಳಿದ ಮಾತು ಕೇಳಲ್ಲ, ಅಲ್ಲಿಗೆ ಹೋದರೆ ಅಪ್ಪನೂ ಜಗಳ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮನೆ ಬಿಟ್ಬಿಟ್ಟು 1 ವರ್ಷ ದೂರ ಇದ್ದೆ. ದೂರ ಇದ್ದಾದಮೇಲೆ ಆಮೇಲೆ ಒಂದು ಸಾರಿ ಅಮ್ಮ ನನಗೆ ಫೋನ್ ಮಾಡಿದ್ರು. ಅವಾಗ ಇದ್ದಿದ್ದು ಲ್ಯಾಂಡ್ಲೈನ್. ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನೇ ಫೋನ್ ಮಾಡಿದೆ. ಅಮ್ಮನ ನಂಬರ್ ಗೊತ್ತಿಲ್ಲ, ನಾನು ಎಲ್ಲಿದ್ದೀನಿ ಅಂತ ಅಮ್ಮನಿಗೆ ಗೊತ್ತಿಲ್ಲ. ನಾನು ಫೋನ್ ಮಾಡಿದೆ, ಏನಮ್ಮ ಚೆನ್ನಾಗಿದ್ದೀರಾ ಹಂಗೆ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ಕುಡ್ದಿದ್ದೆ, ನಿಶೆದಲ್ಲಿದ್ದೆ. ಫೋನ್ ಮಾಡಿದೆ, ಹ್ಞೂಪ್ಪ ಚೆನ್ನಾಗಿದ್ದೀನಿ, ಎಲ್ಲಿದೆ ಬಾರೋ ಮಗನೇ ಹಂಗೆ ಅಂತೇಳಿ ಅಮ್ಮ ತುಂಬ ಪ್ರೀತಿಯಿಂದ ಮಾತಾಡ್ಸೋದು. ನಾನು ಬರ್ತೀನಿ ಅಂತ ಹೇಳ್ತಿದ್ದೆ. ಒಂದು ವಾರದಲ್ಲಿ 1-2 ಸತಿ 3 ಸತಿ ಫೋನ್ ಮಾಡಿದೆ. ಆಮೇಲೆ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ನಮ್ಮ ತಾಯಿ ನನಗೋಸ್ಕರ ತುಂಬ ಪ್ರೇಯರ್ ಮಾಡ್ತಿದ್ರಂತೆ. ನಮ್ಮ ಮಗ ಎಲ್ಲೇ ಇದ್ದರೂ ಬರಬೇಕು ಅಂತ ಹೇಳ್ಬಿಟ್ಟು ಸೇವಕರಿಗೂ ಹೇಳಿದ್ರು, ಅವರು ಪ್ರೇಯರ್ ಮಾಡ್ತಿದ್ರು. ಮತ್ತು ಸಭೆಯವರು ಸಹ ನನಗೋಸ್ಕರ ಪ್ರೇಯರ್ ಮಾಡ್ತಿದ್ರಂತೆ. ನಮ್ಮ ತಾಯಿ ಅಳ್ಕೊಂಡು ಸಾಕ್ಷಿ ಎದ್ದು ನಿಂತು ಸಭೆಯಲ್ಲಿ ಹೇಳೋರು, ಈ ಥರ ನನ್ನ ಮಗ ದೂರ ಇದ್ದಾನೆ, ಅವನಿಗೋಸ್ಕರ ಪ್ರೇಯರ್ ಮಾಡಿರಿ, ನನ್ನ ಮಗ ಬರಬೇಕು ಹಂಗೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ದಿವಸ ಏನಾಯಿತು, ಅದೇ ಥರ ಅಟ್ಟಿ ಹಬ್ಬ. ಆವತ್ತು ಮಂಗಳವಾರ ಅಟ್ಟಿ ಹಬ್ಬ ಮಾಡಬೇಕು, ನಾನು ಭಾನುವಾರ ಬಂದೆ. ಭಾನುವಾರ ಬಂದಾದಮೇಲೆ ಅಮ್ಮ ಹೇಳಿದ್ರು, ಏನಪ್ಪ ಇಷ್ಟು ದಿವಸ ನನಗೆ ಜ್ಞಾಪನ ಬಂದಿಲ್ಲ ಹಂಗೆ. ಏನಮ್ಮ ಇಲ್ಲಮ್ಮ ನಾವು ಜ್ಞಾಪನ ಬರ್ತಿತ್ತು ಅಂದರೆ ನಾನು ಅನೇಕ ಸುಳ್ಳುಗಳು ಹೇಳಿದೆ, ಬರೋಕ್ಕಾಗಿಲ್ಲ, ಹಂಗಿತ್ತು ಕೆಲಸ, ಹಿಂಗಿತ್ತು ಹಂಗೆ ಅಂತ ಹೇಳಿದ್ರು. ಅಮ್ಮ ಬೈದರು, ನಿನಗೆ ಅಷ್ಟು ಗೊತ್ತಾಗಲ್ಲಪ್ಪ ಹಂಗೆ ಅಂತ ಹೇಳ್ಬಿಟ್ಟು ಬೈದರು. ಸರಿಯಮ್ಮ ಇನ್ನೊಂದು ಸರ್ತಿ ಹೋಗಲ್ಲ ಹಂಗೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಒಂದು ದಿವಸ ನಾನು ಮಲಗಿರ್ಬೇಕು, ಅಟ್ಟಿ ಹಬ್ಬ ಎಲ್ಲ ಮುಗೀತು, ಮಂಗಳವಾರ ಮುಗೀತು, ಬುಧವಾರ ಆಯಿತು, ಗುರುವಾರ ಅಪ್ಪ ನಾನು ಇಲ್ಲ ನೀನು ಹೋಗೋದೇ ನಿಲ್ಲಿಸ್ಬೇಕು ನೀನು ಚರ್ಚಿಗೆ ಅಂತ ಹೇಳ್ಬಿಟ್ಟು ಅಪ್ಪನೂ ತುಂಬ ಕುಡಿದಿದ್ರು, ನಾನು ತುಂಬ ಕುಡಿದಿದ್ದೆ.
ಅಮ್ಮ ಹೇಳಿದ್ರು, ನಾವು ಹೇಳಿದ್ವು ಅಮ್ಮನಿಗೆ, ನೀನು ಚರ್ಚಿಗೆ ಹೋಗೋದು ಬೇಡಮ್ಮ, ಇನ್ನು ಮುಂದೆ ನೋಡು ಹಟ್ಟಿ ಹಬ್ಬದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾತಾಡಿದ್ರು. ನಿಮ್ಮಪ್ಪ ನೋಡಿದ್ರೆ ಪೂಜಾರಿ, ನಿಮ್ಮಮ್ಮ ನೋಡಿದ್ರೆ ಚರ್ಚಿಗೆ ಹೋಗತ್ತೆ, ನೀನು ನೋಡಿದ್ರೆ ಕಾಣಿಸೋದೇ ಇಲ್ಲ ಅಂತೇಳ್ಬಿಟ್ಟು ಅನೇಕರು ನಮ್ಮ ಕುಟುಂಬದಲ್ಲಿ ಒಬ್ಬೊಬ್ರು ಹಿಂಗೆ ಅಂತೇಳ್ಬಿಟ್ಟು ಮಾತಾಡ್ತಾರಮ್ಮ, ನಾವು ಹೋಗೋದು ಬೇಡ ಹಂಗೆ ಅಂತೇಳಿ ಹೇಳಿದೆ. ಅಮ್ಮ ಹೇಳಿದ್ರು, ಇಲ್ಲಪ್ಪ, ನಾನು ಹುಷಾರಿಲ್ದಾಗ ಯಾರು ನಮ್ಮ ಬಂಧುಗಳಾಗಲಿ ಯಾರೂ ಆಗಲಿ ನಾನು ನೋಡ್ಕೊಂಡಿಲ್ಲ. ಅನೇಕ ನಾವು ದುಡ್ಡು ಖರ್ಚು ಮಾಡಿದ್ವಿ, ಮತ್ತು ಅನೇಕ ದೇವ್ರುಗಳೆಲ್ಲ ನಾವು ತಿರುಗಿದ್ವಿ, ಯಾವುದು ಸ್ವಸ್ಥತೆ ಕೊಟ್ಟಿಲ್ಲ. ಆದರೆ ದೇವರು ನೋಡು, ಸತ್ಯದ ದೇವರು ಆಗಿದ್ದಕ್ಕೆ ನಾನು 1 ವಾರಕ್ಕೆ ನಾನು ಯೇಸು ಸ್ವಾಮಿನ ನಂಬಿದೆ, ಮತ್ತು ನಾನೇ ಸತ್ಯದ ದೇವರೆಂಬುದಾಗಿ ನನಗೆ ದರ್ಶನನೂ ಕೊಟ್ಟರು, ಮತ್ತು ಕನ್ಸಲು ಸಮೇತ ನನಗೆ ಬಂದು ಮಾತಾಡಿದ್ರು. ಅವರೇ ಅಪ್ಪ ನಿಜವಾಗ್ಲೂ ಸತ್ಯ ದೇವರೆಂಬುದಾಗಿ ನನಗೆ ಹೇಳಿದ್ರು. ನಾನಾದರೂ ನಾನು ಕ್ಯಾರೆಸ್ ಮಾಡಿದೆ. ನಾನು ಬುಧವಾರ ರಾತ್ರಿ ಮಲಗಿದ್ದೆ. ಆಮೇಲೆ ನಾನು ರಾತ್ರಿ ಮಲಗಿರ್ಬೇಕಾದ್ರೆ ಒಂದು ಕನಸು ಬಿತ್ತು. ಕನಸು ಬಿದ್ದಾಗ ನಮ್ಮ ತಾಯಿ ತೀರ್ಕೊಂಬಿಟ್ಟಿದ್ದಾರೆ. ಕನಸಲ್ಲಿ ನಮ್ಮ ತಾಯಿ ತೀರ್ಕೊಂಬಿಟ್ಟಿದ್ದಾರೆ. ನಾನು ಅಳ್ತಾ ಇದ್ದೀನಿ. ಅಳ್ತುಬಿಟ್ಟು ನಾನು ತುಂಬ ಗೋಳಾಡ್ತಾ ಇದ್ದೀನಿ, ಯಾವ ದೇವ್ರಿಲ್ವಾ, ಹಂಗೆ ಹಿಂಗೆ ನಮ್ಮ ತಾಯಿನ ಉಳಿಸ್ಕೊಳಕ್ಕಾಗಿಲ್ವಾ ಹಂಗೆ ಅಂತ ಕನಸಲ್ಲೇ. ಆಮೇಲೆ ಯೇಸು ಸ್ವಾಮಿ ಕರೆ ಹಿಡಿದ್ಬಿಟ್ಟು ನಮ್ಮ ತಾಯಿನ ಎಬ್ಬಿಸ್ದಂಗಾಯಿತು. ನಾನು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಬ್ಬಿಸ್ದಂಗೆ ಆಯ್ತಲ್ಲ, ಟಕ್ಕಂತ ಎಚ್ಚರಿಕೆ ಆಯಿತು ನನಗೆ. ಎಚ್ಚರಿಕೆ ಆಗ್ಬಿಟ್ಟು ನಾನು ಕೂತ್ಕೊಂಡು ಇದೇನಿದು ಇಂಥ ಕನಸು ಬಿದ್ದೈತೆ ಹಂಗೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಎದ್ದು ಕೂತ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಹೌದು, ಇವತ್ತು ಕನಸಲ್ಲಿ ಆಗಿದ್ದಕ್ಕೆ ಅದೇ ನಿಜನ ಜೀವನದಲ್ಲಿ ನನ್ನ ತಾಯಿನ ಈ ಸಮಯದಲ್ಲಿ ನಾನು ಕಳ್ಕೊಂಡಿದ್ರೆ ನನ್ನ ಪರಿಸ್ಥಿತಿ ಹೇಗಿತ್ತು. ನಮ್ಮ ತಂದೆ ಕುಡಿತಾರೆ, ನಾನು ಕುಡಿತೀನಿ, ಮತ್ತು ನಮ್ಮಿಬ್ಬರು ಜೀವನ ಹೇಗಿತ್ತು, ನಾವು ಹೆಂಗೆ ಜೀವನ ಮಾಡ್ತಿದ್ವಿ, ನಮ್ಮ ತಾಯಿ ಹೋಗಿದ್ರೆ, ನಮ್ಮ ತಾಯಿನ ಕಳ್ಕೊಂಡಿದ್ರೆ ನಾವು ಈ ಪರಿಸ್ಥಿತಿಯಲ್ಲಿ ಹೆಂಗಿದ್ವಿ ಅಂತೇಳ್ಬಿಟ್ಟು ಒಂದು ನಿಮಿಷ ನಾನು ಯೋಚನೆ ಮಾಡ್ಬೇಕಾದ್ರೆ ಯೋಚನೆ ಮಾಡಾದಮೇಲೆ ನಾನು ಸರಿ ಆಯಿತು, ಇನ್ನೊಂದು ಸರಿ ಯೇಸು ಸ್ವಾಮಿನೇ ನಿಜವಾದ ದೇವರು ಎಂಬುದಾಗಿ ತಿಳಿದುಕೊಳ್ಳೋಣ ಹಂಗೆ ಅಂತೇಳ್ಬಿಟ್ಟು ನಾನು ಆಯ್ಕೆ ಮಾಡಿದೆ. ಮತ್ತು ಬೆಳಗ್ಗೆ ಸರಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿದೆ, ಆಯ್ತಮ್ಮ ನಾನು ಚರ್ಚಿಗೆ ಬರ್ತೀನಿ ಹಂಗೆ ಅಂತೇಳಿ ನಾನು ಹೇಳಿದೆ. ಅದಾದಮೇಲೆ ನಾನು ಸಭೆಗೆ ಹೋಗ್ತಾ ಇದ್ದೆ, ವಾಕ್ಯ ಎಲ್ಲ ಕೇಳ್ತಿದ್ದೆ. ಆದರೂ ನನ್ನಲ್ಲಿ ಬಲ ಇರಲಿಲ್ಲ. ನಾನು ವಾಕ್ಯನ ತೊಗೊಳ್ತಿದ್ದೆ, ಆವಾಗಲೇ ಮರ್ತಿದ್ದೆ, ಮತ್ತು ಹುಡುಗರ ಜೊತೆಲೆಲ್ಲ ಸೇರ್ತಿದ್ದೆ. ನನಗೆ ವಯಸ್ಸಾಯಿತು, ನಾನು ದೊಡ್ಡನಾದೆ, 19-20 ವರ್ಷ ಆ ಥರ ಆದೆ. ನಾನು ಜೂಜಾಟ ಎಲ್ಲ ಕಲಿತೆ. ನಾನು ಇಸ್ಪೀಟ್ ಆಡೋದು, ಗೋಲಿ ಆಡೋದು. ಚರ್ಚಿಗೆಲ್ಲ ಬರ್ತಿದ್ದೆ, ಆದರೆ ಇಸ್ಪೀಟ್ ಆಡೋದು ಅಂದರೆ ರಕ್ಷಣೆ ಹೊಂದಿರಲಿಲ್ಲ, ಪ್ರಾಕ್ಟಿಸಮ್ ತೊಗೊಂಡಿರಲಿಲ್ಲ. ಆವಾಗ ನಾನು ಇಸ್ಪೀಟ್ ಆಡೋದು, ಗೋಲಿ ಆಡೋದು, ಅನೇಕ ಚಟಗಳೆಲ್ಲ ಬಿದ್ದೆ ನಾನು. ಅಮ್ಮ ಹೇಳ್ತಿದ್ರು, ಸೇವಕರು ಹೇಳ್ತಿದ್ರು, ಆದರೂ ನಾನು ಏನಂತೇಳ್ಬಿಟ್ಟು ಅದೇ ಅನೇಕ ಜನರು ನಡೀತಾರೆ ಅಂತೇಳ್ಬಿಟ್ಟು ನಾನು ನಡೀತಿದ್ದೆ, ಮತ್ತು ವಾಕ್ಯನೂ ಕೇಳ್ತಿದ್ದೆ, ಮತ್ತು ಲೋಕದ ಪ್ರಕಾರದಲ್ಲೂ ನಡೀತಿದ್ದೆ. ಅದಾದಮೇಲೆ ನನಗೆ 22 ವಯಸ್ಸಾಯಿತು. ಆವತ್ತವರೆಗೂ ನಾನು ಅದೇ ಇದರಲ್ಲಿ ಜೂಜಾಟ ಇದರಲ್ಲೆಲ್ಲ ಬಂದೆ. ಆವಾಗ ಸರಿ, ನೀನು ಮದುವೆ ಮಾಡ್ಬೇಕಪ್ಪ, ನೀನು ಪ್ರಾಕ್ಟಿಸಮ್ ತಗೋ, ನಿನ್ನ ದೇವರು ನಂಬ್ಕೊಂಡಿದ್ದೆಲ್ಲ ಅಂತ ಹೇಳಿದ್ರು. ನಾನು ಪ್ರಾಕ್ಟಿಸಮ್ ಸರಿ ಆಯಿತು, ಆದರೂ ಇಷ್ಟ ಇರಲಿಲ್ಲ ನನಗೆ. ಆದರೂ ನಾನು ಪ್ರಾಕ್ಟಿಸಮ್ ತೊಗೊಂಡೆ. ಸುಮ್ಮನೆ ಆಯಿತು, ಏನು ಮಾಡೋದು, ಅಮ್ಮ ಮಾತು ಕೇಳಬೇಕು, ಸೇವಕರು ಮಾತು ಕೇಳಬೇಕು ಅಂತೇಳಿ ಪ್ರಾಕ್ಟಿಸಮ್ ತೊಗೊಂಡಾದ್ಮೇಲೆ ನಾನು ಒಂದು 6 ತಿಂಗಳು ಆಯಿತು, 1 ವರ್ಷ ಆಯಿತು. 1 ವರ್ಷ ಆದಮೇಲೆ ಸೇವಕರು, ಆಯ್ತಪ್ಪ ನೀನು ಮದುವೆ ಮಾಡ್ತೀನಿ, ಅಮ್ಮನೂ ಹೇಳಿದ್ರು ನೀನು ಮದುವೆ ಮಾಡ್ತೀವಪ್ಪ ಅಂತ ಹೇಳಿದ್ರು. ನಮ್ಮ ಮಿಸ್ಸಸ್ಸು ನಮ್ಮ ಅತ್ತೆ ಮಗಳೇ, ಇವರು ಬೇರೆ ಯಾರೂ ಅಲ್ಲ, ನಮ್ಮ ರಿಲೇಷನಲ್ಲೇ ನಮ್ಮ ಅತ್ತೆ ಮಗಳೇ. ಅವರು ದೊಡ್ಡವರೆಲ್ಲ ಮಾತಾಡ್ಬಿಟ್ಟು ಈ ಥರ ಮದುವೆ ಮಾಡ್ತೀವಿ, ಈ ಥರ ಲತಾ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು. ನಾವು ಸರಿ ಆಯಿತು ಒಪ್ಪಿಗೆ ಇದೆ, ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಲತನ ನೋಡ್ಬಿಟ್ಟು ನನಗೆ ಮದುವೆ ಮಾಡಿದ್ರು. ನಾವು ಚರ್ಚಲ್ಲೇ ಮದುವೆ ಆಗಿದ್ದು, ಭದ್ರಾವತಿಯಲ್ಲಿ ಚರ್ಚಲ್ಲೇ ನಾವು ಮದುವೆ ಆದ್ವಿ. ಮದುವೆ ಆಗಿದ್ರು ಒಂದು 2 ವರ್ಷ 3 ವರ್ಷ ನಾವು ಅದೇ ರೀತಿಯಲ್ಲಿ. ಈಗ ಮದುವೆ ಆಗಿ 7 ವರ್ಷ ಆಯಿತು. ಒಂದು ಮದುವೆ ಆಗಿ 4 ವರ್ಷ ಆದರೂ ನಾನು ಅದೇ ಜೀವನದಲ್ಲಿ ಮತ್ತೆ ಇಸ್ಬಿಟ್ಟು ಕುಡಿಯೋದೆಲ್ಲ ಬಿಟ್ಟೆ. ಮೇಲಿನ ನೋಟಕ್ಕೆಲ್ಲ ನಾನು ಚೆನ್ನಾಗಿದ್ದೆ, ಮತ್ತೆ ಇಸ್ಬಿಟ್ಟು ಆಡೋದು, ಗೋಲಿ ಆಡೋದು, ಹುಡುಗರ ಜೊತೆ ಸೇರೋದು, ಆ ಥರ ಎಲ್ಲ ನಡೀತಿತ್ತು. ಆದರೆ ಈಗ ಒಂದು 2 ವರ್ಷದ ಮುಂಚೆ ನನಗೆ ಹುಷಾರಿಲ್ದಂಗೆ ಆಗ್ಬಿಡ್ತು. ಚೆನ್ನಾಗಿದ್ದೆ ನಾನು, ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗ್ಬಿಡ್ತು. ಏನು ಹುಷಾರಿಲ್ದಂಗೆ ಆಯ್ತು ಅಂದರೆ ಬಿಕ್ಕಿಳಿಕೆ
ಬರೀ ಬಿಕ್ಕಿಳಿಕೆ, ಅದು ನಿಲ್ತಾನೆ ಇಲ್ಲ. ಒಂದು ಮದುವೆ ಇತ್ತು, ನಾನು ಮದುವೆಗೆ ಹೋಗಿದ್ದೆ. ಮದುವೆ ಇತ್ತು, ಸೇವಕರು ಮಗಳು ಮದುವೆಗೆ ಹೋಗಿದ್ದೆ. ನಾನು ಆ ಕೆಲಸ ಎಲ್ಲ ಮಾಡಬೇಕಾದ್ರೆ ಚೆನ್ನಾಗಿತ್ತು. ಮದುವೆಗಿದ್ವೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ನಾನು ಮನೆಗೆ ಬಂದಾದ್ಮೇಲೆ ಇಕ್ಕಿದ್ದಂಗೆ ಬೆಳಗ್ಗೆ ಮದುವೆ ಆಗಿ ಮಾರನೇ ದಿವಸಕ್ಕೆ 5 ಗಂಟೆಗೆಲ್ಲ ಬೆಕ್ಕಳಿಕೆ ಸ್ಟಾರ್ಟ್ ಆಗ್ಬಿಡ್ತು. ಇದೇನಿದು ಅಂತೇಳ್ಬಿಟ್ಟು ನಾನು ಕೇರ್ಲೆಸ್ ತೊಗೊಂಡೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ನೀರು ಕುಡಿದೆ. ಬರ್ತಾಯಿತ್ತು, ಗ್ಯಾಸ್ಟ್ರಿಕ್ಕಿಗೆ ಇರ್ಬೋದು ಏನೋ ಅಂತೇಳ್ಬಿಟ್ಟು ನಾನು ತಿಳ್ಕೊಂಡೆ. ಆಮೇಲೆ 1 ದಿವಸ ಆಯಿತು, 2 ದಿವಸ ಆಯಿತು, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇಳ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲಪ್ಪ ಇದೇನೂ ಇಲ್ಲ, ಸುಮ್ಮನೆ ಬಿಕ್ಕಿಳಿಕೆ ಅಜೀರ್ಣ ಆಗಿದೆ ಇದು, ಮತ್ತು ಗ್ಯಾಸ್ಟ್ರಿಕ್ ಆಗಿದೆ, ನೀನು ಏನಾಗಲ್ಲ ಮಾತ್ರೆ ಬರ್ಕೊಡ್ತೀವಿ, ಇಂಜೆಕ್ಷನ್ ಕೊಡ್ತೀವಿ, ಸರಿ ಆಯ್ತು ಅಂತ ಹೇಳಿದ್ರು. ಮತ್ತು ಬ್ಲಡ್ಡು ಕಡಿಮೆ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಮಾತ್ರೆ ಟ್ಯಾಬ್ಲೆಟ್ಸು ಮತ್ತು ಅದೆಲ್ಲ ನಾನು ತೊಗೊಂಡೆ. ಆದರೂ ನೀರ್ತಾ ಇರಲಿಲ್ಲ. ಆಮೇಲೆ ಇದೇನಂತೇಳ್ಬಿಟ್ಟು ಮತ್ತು ಅನೇಕ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಆದರೂ ನಿಲ್ತಾ ಇರಲಿಲ್ಲ. ಮತ್ತು ನಾನು ಕ್ಯಾರೇಜ್ ತೊಗೊಂಡೆ. ಆವಾಗ ಕಡಿಮೆ ಇತ್ತು, ಅದೇ ಸ್ವಲ್ಪ ಹೊತ್ತು ಬಿಟ್ಟು ಬರೋದು ಆ ಥರ ಆಯಿತು. ಅದಾದಮೇಲೆ ಮತ್ತು ಇವರೆಲ್ಲ ಹಾಸ್ಪಿಟ್ಲಿಗೆ ಹೋಗು, ಮತ್ತು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ರು. ಅಲ್ಲಿಗೆಲ್ಲ ಮತ್ತು ಅನೇಕ ಹಾಸ್ಪಿಟ್ಲಿಗೂ ಹೋದ್ವಿ, ಮತ್ತು ಸರಿಯಾಗಿಲ್ಲ. ಮತ್ತು ನಾವೆಲ್ಲ ಕೇರ್ಲೆಸ್ ತಗೊಂಡು ಇದೇನು ತುಂಬ ಅಲರ್ಜಿಗೆಲ್ಲ ಬಂದಿರೋದು, ಇವತ್ತಲ್ಲ ನಾಳೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಇದು ಹೆಚ್ಚು ಕಡಿಮೆ ಒಂದು 2 ವಾರ ತುಂಬ ಬಿಕ್ಕಿಳಿಕೆ ಸ್ಟಾರ್ಟ್ ಆಗ್ಬಿಡ್ತು. ಬಿಕ್ಕಿಳಿಕೆ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಬರೋದು 1 ಗಂಟೆ ನಿಲ್ಲೋದು, ಮತ್ತೆ ಬಿಕ್ಕಿಳಿಕೆ ಬರೋದು. ಆ ಥರ ಬಿಕ್ಕಿಳಿಕೆ ಬರ್ತಾ ಇದ್ದಂಗೆ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲ್ಸಕ್ಕೆ ಹೋಗ್ತಿದ್ರಿ? ಕೆಲಸ ಬಿಟ್ಬಿಟ್ಟೆ ನಾನು. ಹುಷಾರಿಲ್ದಾಗ ಕೆಲಸ ಬಿಟ್ಬಿಟ್ಟೆ ನಾನು. ಈಗ ಒಂದು 2 ವಾರ ಆದಮೇಲೆ ನನಗೆ ಜಾಸ್ತಿ ಆಯಿತು ಅಂದರೆ ಬಿಕ್ಕಿಳಿಕೆ ಬಂದು ನಿದ್ದೆನೂ ಬರ್ತಾ ಇರಲಿಲ್ಲ. ಬಿಕ್ಕಿಳಿಕೆ ಬಂದು ಉಸಿರು ಕಟ್ದಂಗೆ ಆಗ್ತಿತ್ತು. ಉಸಿರು ತುಂಬ ಮೇಲೆ ಎಳ್ಕೊಳೋದು ಮತ್ತೆ ಕೆಳಗಾದು, ಮೇಲೆ ಎಳ್ಕೊಳೋದು ಮತ್ತೆ ಕೆಳಗಾದು. ಇವರೆಲ್ಲ ಎದ್ರುಬಿಟ್ಟು ನನಗೆ ನಿರ್ಮಲ್ ಹಾಸ್ಪಿಟ್ಲ್ ಅಂತ ಭದ್ರತೆಯಲ್ಲಿದೆ, ಭದ್ರತೆಯಲ್ಲಿ ನಿರ್ಮಲ್ ಹಾಸ್ಪಿಟ್ಲಿಗೆ ಅಂತೇಳಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋದಾಗ ಅಡ್ಮಿಟ್ ಮಾಡಿದ್ರು. ನನಗೆ ಅಡ್ಮಿಟ್ ಮಾಡಿದಾಗ ರಿಪೋರ್ಟೆಲ್ಲ ತೆಗೆದ್ರು. ರಿಪೋರ್ಟಲ್ಲಿ ತೆಗಿಬೇಕಾದ್ರೆ ಎಲ್ಲ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ. ಹೊಟ್ಟೆ ರಿಪೋರ್ಟ್ ತೆಗೆದ್ರು, ಮತ್ತು ಗಂಟ್ಲು ಎಲ್ಲ ರಿಪೋರ್ಟ್ ತೆಗೆದ್ರು, ಎಲ್ಲ ರಿಪೋರ್ಟಲ್ಲೂ ನಾರ್ಮಲ್ ಇದೆ. ಕಾಲಿಂದ ತಲೆಯವ್ರಿಗೂ ರಿಪೋರ್ಟ್ ತೆಗೆದಿದ್ದಾರೆ, ಎಲ್ಲ ನಾರ್ಮಲ್ ಇದೆ, ಏನಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಧೈರ್ಯ ಹೇಳ್ಬಿಟ್ಟು ಮತ್ತೆ ಕಳಿಸೋರು. ಆದರೆ ನನಗೆ 1 ಗಂಟೆ ನಿಲ್ಲೋದು ಮತ್ತೆ 1 ಗಂಟೆ ಬರೋದು, ಆ ಥರ ಎಲ್ಲ ಭಾರಿ ಸಮಸ್ಯೆ ಆಯಿತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಮನೆ ಬಂದಾದ್ಮೇಲೆ ಮತ್ತೆ ಜ್ವರ ಆಗ್ಬಿಡ್ತು. ನೈಟು ನಿದ್ದೆ ಬರ್ತಿಲ್ಲ, ಏನಿಲ್ಲ, ತುಂಬ ಉಸಿರು ಕಟ್ಟೋಕ್ಕೆ ಸ್ಟಾರ್ಟ್ ನಾನು ಉಸಿರು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಅದು ಜಾಸ್ತಿ ಆಗಿದ್ದು ನೋಡಿ ಮನೆಯವರೆಲ್ಲ, ನಮ್ಮ ತಾಯಿ ಮತ್ತು ನಮ್ಮ ಮಿಸ್ಸಸ್ಸು ಅವರೆಲ್ಲ ತುಂಬ ಎದ್ಬಿಟ್ರು. ಎಲ್ಲ ಜನರೆಲ್ಲ ಸೇರ್ಕೊಂಡ್ರು, ಏನಿದು ಈ ಥರ ಆಗ್ತಿದೆಯಲ್ಲ, ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಹಂಗೆ ಅಂತ ಹೇಳ್ಬಿಟ್ಟು. ನನಗೆ ಇದ್ದಕ್ಕಿದ್ದಂಗೆ ಆಮೇಲೆ ನಮ್ಮ ಮಿಸ್ಸಸ್ ಅವರಣ್ಣ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಇವರಣ್ಣ ಇದ್ದಾರೆ ಕುಮಾರ್ ಅಂತ, ಅವರಿದ್ದವರು ಇಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಸುಮ್ಮನೆ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಪೀಪಲ್ 3 ಅಂತ ಹಾಸ್ಪಿಟ್ಲ್ ಇದೆ, ಯಶವಂತಪುರ ರೋಡಲ್ಲಿ. ಅಲ್ಲಿ ಬರೀ ಫಿಲ್ಮ್ ಆಕ್ಟ್ರೆಸ್ಗಳೇ ತೋರಿಸೋದಂತೆ. ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡಾದ್ಮೇಲೆ ಅವರು ಅಷ್ಟೇ ಇದೇನಿದೆ ಅಂತ ಬಿಕ್ಕಿಳಿಕೆ ಅಂತ ಹೇಳ್ಬಿಟ್ಟು ತಲೆಯಿಂದ ಕಾಲವರೆಗೂ ತುಂಬ ಎಲ್ಲ ರಿಪೋರ್ಟು ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು. ಅಲ್ಲೂ ಅಷ್ಟೇ ನಾರ್ಮಲ್ ಬರ್ತಿದೆ. ಆಮೇಲೆ ಅವ್ರು ಹೇಳಿದ್ರು ಎಲ್ಲ ನಾರ್ಮಲ್ ಬರ್ತಿದ್ರೆ ಆದರೆ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರು. ಏನಂತ ಕೇಳಿದ್ದಕ್ಕೆ ಇವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಗಂಟ್ಲು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ನಾವು ಥೈರಾಯ್ಡ್ ನಾವು ಮಾಮೂಲಿ ಅಂತ ತಿಳ್ಕೊಂಡು, ಅವರು ಅಷ್ಟು ಕಂಡೀಷನ್ ಆಗಿ ಹೇಳಿಲ್ಲ. ಈ ಥೈರಾಯ್ಡ್ ಅನ್ನೋದು ಒಂದು ಸತಿ ಒಂದು ಮಾತ್ರೆ ತೊಗೊಂಡ್ರೆ ಜೀವನ ಪರ್ಯಂತ ಮಾತ್ರೆ ತೊಗೊಬೇಕಂತ ಹೇಳ್ಬಿಟ್ಟು ಅವರು ನಮಗೆ ಏನು ಹೇಳಿಲ್ಲ, ಏನಿಲ್ಲ. ಸರಿ ಅಂತೇಳ್ಬಿಟ್ಟು ಒಂದು ಡಬ್ಬ ಮಾತ್ರೆ ಕೊಟ್ಟರು, ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೆಗೆದುಕೊಟ್ರು. ಇದೆಲ್ಲ ತೊಗೊಳ್ರಿ, ಸರಿ ಆಗ್ಬೋದು 1 ವಾರದಲ್ಲಿ ಅಂತೇಳ್ಬಿಟ್ಟು ಅವರು ನಮಗೆ ಒಂದು 15 ದಿವಸ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಕಳಿಸ್ಕೊಟ್ರು. ನನಗೆ ಊಟನೂ ಸೇರ್ತಿಲ್ಲ, ನಿದ್ದೆನೂ ಬರ್ತಿಲ್ಲ, ಏನಿಲ್ಲ. ಸರಿ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ಮತ್ತೆ ಭದ್ರಾವತಿ ಬಂದಾಗಿ ಒಂದು 2 ದಿವಸಕ್ಕೆ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತು.
ಮತ್ತೆ ಉಸಿರು ಕಟ್ಟೋದು, ನಾನು ವಿಲಿ ಅಂತ ಒದ್ದಾಡ್ತಾಯಿದ್ದೀನಿ, ಉಸಿರು ಕಟ್ತಾಯಿದ್ದೀನಿ, ನಾನು ಜೀವ ಹೋದಂಗೆ ಆಗ್ತಿದ್ದೆ. ಆ ಕಡೆ ಓಡಾಡ್ತಿದ್ದೀನಿ, ಈ ಕಡೆ ಓಡಾಡ್ತಿದ್ದೀನಿ. ಪ್ರಾಣ ಹೋಗೋ ಸಮಯದಲ್ಲಿ ಯಾವ ಥರ ನಾವು ಒದ್ದಾಡ್ತೀವೋ ಅದೇ ರೀತಿಯಲ್ಲಿ ಒದ್ದಾಡ್ತೀವಿ. ಇವರು ಮನೆಯಲ್ಲಿ ಇದ್ದವರೆಲ್ಲ ತುಂಬ ಗಾಬರಿ ಪಟ್ಟರು. ನನ್ನ ಮಗನಿಗೇನಾಯ್ತು, ನನ್ನ ಗಂಡನಿಗೇನಾಯ್ತು. ಮಕ್ಕಳೆಲ್ಲ ತುಂಬ ಎದುರುಬಿಟ್ಟು, ನನಗಿಬ್ಬರು ಮಕ್ಕಳು, ಒಬ್ಬ ಪ್ರೇಮ್ ಕುಮಾರ್ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಬ್ಬ ನನ್ನ ಪ್ರಾರ್ಥನಾ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳು. ಅವರಿಬ್ಬರು ಭಾರಿ ಎದ್ರುಬಿಟ್ಟು ಎಲ್ಲರೂ ಸೇರಿ ಅಳ್ತಾ ಇದ್ದಾರೆ. ಏನಪ್ಪ ಇದು ಹಂಗೆ ಅಂತೇಳಿ ಪ್ರೇಯರ್ ಮಾಡ್ತಿದ್ದಾರೆ, ಅಳ್ತಾ ಇದ್ದಾರೆ, ತುಂಬ ಗೋಳಾಡ್ತಾ ಇದ್ದಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೂ ಸರಿ ಹೋಗಲ್ಲ, ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಮಣಿಪಾಲ್ ಹಾಸ್ಪಿಟ್ಲಿಗೆ ರಾತ್ರಿಯೇ ಮಣಿಪಾಲ್ ಹಾಸ್ಪಿಟ್ಲಿಗೆಲ್ಲ ಫಸ್ಟ್ ಮೆಗಾನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಮೆಗಾನ್ ಹಾಸ್ಪಿಟ್ಲ್ ಅಂತ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಅದು. ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡು ಆದಮೇಲೆ ಅವರೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು. ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕಿದ್ರು. ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕ್ಬೇಕಾದ್ರೆ ನನಗೆ ಜ್ಞಾನ ಇಲ್ಲ, ಏನಿಲ್ಲ, ಫುಲ್ಲು ನಾನು ಸೀರಿಯಸ್ ಕೋಮಾ ಸ್ಟೇಜಲ್ಲಿ ಹೋಗ್ಬಿಟ್ಟೆ ನಾನು. ಇವರೆಲ್ಲ ಎದ್ಬಿಟ್ಟು ತುಂಬ ಎದ್ರುಬಿಟ್ರು, ಏನಾಗುತ್ತೋ ಏನೋ ಅರ್ಥ ಆಯ್ತು ಅಂತೇಳ್ಬಿಟ್ಟು. ಆಮೇಲೆ ಇವರೆಲ್ಲ ಡಾಕ್ಟ್ರಿಗೆಲ್ಲ ಕೇಳಿದ್ರು, ಏನಾಗ್ತಿದೆ ಅಂದರೆ ತಡಿಯಮ್ಮ ನಾವೆಲ್ಲ ಚೆಕಪ್ ಮಾಡ್ತಿದ್ವಿ, ಏನಾಗಲ್ಲ ಅಂತೇಳಿ ಅವ್ರು ಹೇಳಿದ್ರು. ಆಮೇಲೆ ನಾನು ತುಂಬ ಸೀರಿಯಸ್ ಆದಮೇಲೆ ಸರಿ ಅಂತೇಳ್ಬಿಟ್ಟು ಇವ್ರು ಬೆಳಗ್ಗೆ ಎದ್ದು ಬಂದು ಇವ್ರು ಡಾಕ್ಟ್ರ್ ಹತ್ರ ಇವ್ರು ಹೇಳ್ತಾರಂತೆ. ಡಾಕ್ಟ್ರಿಗೆ ಕೇಳಿದ್ರೆ ಡಾಕ್ಟ್ರ್ ಹೇಳ್ತಾರಂತೆ, ಇಲ್ಲ ಇವ್ರಿಗೆ ಅಲ್ಸರ್ ಗೆಡ್ಡೆ ಆಗಿದೆ, ಅದು ಒಳಗಡೆನೇ ಒಡೆದೋಗ್ಬಿಟ್ಟಿದೆ, ಹಂಗಾಗಿ ತುಂಬ ಸಮಸ್ಯೆ ಆಗಿದೆ, ಅವ್ರ ಜೀವಕ್ಕೆ ತುಂಬ ಆಪತ್ತಿದೆ, ನೀವು ಇಮಿಡಿಯೇಟ್ಲಿ ನೀವು ಇಲ್ಲಿಂದ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಈಗ ಇದೆಲ್ಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡ್ತಾ ಇದ್ದೀರಿ, ನಿಮ್ಮ ಕುಟುಂಬದವರೆಲ್ಲ ಆಸ್ಪತ್ರೆ ಅಂತ ತೋರಿಸ್ತಾ ಇದ್ದೀರಿ. ಅಂದರೆ ನಿಮಗೆ ಗೊತ್ತಾಗಲಿಲ್ವಾ ಒಂದು ಚರ್ಚಿಗೆ ಹೋಗಬೇಕು, ಪ್ರೇಯರ್ ಮಾಡಬೇಕು, ಅಥವಾ ಪಾಸ್ಟರ್ನ ಕರೆಸ್ಬೇಕು, ಆವಾಗ ಯಾರು ಆಲೋಚನೆ ಕೊಡಲಿಲ್ವಾ? ಆವಾಗ ಆಲೋಚನೆ ಕೊಟ್ಟರು. ನಾನಿದ್ದವನು ಅಂದರೆ ನನಗೆ ಪ್ರಾಣ ಹೋಗೋ ಟೈಮಲ್ಲಿ ಇದ್ದಾಗ ನಾನು ಪ್ರಾಣ ಉಳಿಸ್ಕೊಳಕ್ಕೆ ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ. ಆವಾಗ ನಿಮಗೆ ನೆನಪಿಗೆ ಬರಲಿಲ್ವಾ, ಸೇವಕರು ಇದನ್ನ ಅಮ್ಮ ಇಂಥ ಪರಿಸ್ಥಿತಿಯಲ್ಲಿ ಗುಣ ಆಗಿದೆ ಅಂಥದ್ದೆಲ್ಲ ನಿಮ್ಮ ನೆನಪು ಬರ್ತಿದ್ರು. ಅವರೆಲ್ಲ ನನಗೋಸ್ಕರ ಪ್ರೇಯರ್ ಮಾಡ್ತಿದ್ರು. ಮತ್ತು ನನಗೆ ನಂಬಿಕೆ ಇಲ್ಲ, ನಾನು ಅಷ್ಟಕ್ಕೆ ಮತ್ತೆ ಇದೇನು ನಾವು ಇಷ್ಟೆಲ್ಲ ಚರ್ಚಿಗೆ ಹೋದ್ರು ನಾವು ಇದೆಲ್ಲ ಮಾಡ್ತಿದ್ರು, ನನಗೆ ದೇವರು ಸ್ವಸ್ಥತೆ ಕೊಡ್ತಿಲ್ಲಲ್ಲ ಅಂತೇಳ್ಬಿಟ್ಟು ಹಂಗೆ ಅಂತೇಳ್ಬಿಟ್ಟು ನಾನು ಪಾಸ್ಟ್ ಹತ್ರನೂ ಅದೇ ಮಾತಿಗೆ ನಾನು ಪ್ರೇಯರ್ ಮಾಡ್ರಿ ಅಂತ ಹೇಳ್ತಿದ್ದೆ. ಅವ್ರು ಹೋದ್ಮೇಲೆ ಈ ದೇವರಿಂದ ಅದೇ ಮನಸ್ಸಲ್ಲಿ ನಾನು ತಿಳ್ಕೊತಿದ್ದೆ, ಆಗಲ್ಲ, ನನ್ನ ಜೀವನೇ ಹೋಗುತ್ತೆ, ಆ ದೇವ್ರು ನನ್ನ ಕಾಪಾಡಲ್ಲ, ಇದೆಲ್ಲ ಸುಳ್ಳು ಹಂಗೆ ಅಂತೇಳ್ಬಿಟ್ಟು ನಾನು ತಿಳ್ಕೊತಿದ್ದೆ. ಇವರೆಲ್ಲ ನನಗೆ ತುಂಬ ಧೈರ್ಯ ಹೇಳೋರು, ನಮ್ಮ ತಾಯಿ ಮತ್ತು ನಮ್ಮ ಮಿಸ್ಸಸ್ಸು, ನಮ್ಮ ಕುಟುಂಬದವರೆಲ್ಲ, ಇಲ್ಲ ನಿನಗೇನು ಆಗಲ್ಲ, ಇದೆಲ್ಲ ಒಂದು ಶೋಧನೆ, ಸೈತಾನ್ ತಂದು ಹಾಕಿರೋ ತಡೆ, ಏನೂ ಆಗಲ್ಲ, ನಾವು ಪ್ರೇಯರ್ ಮಾಡ್ತೀವಿ ಹಂಗೆ ಅಂತೇಳ್ಬಿಟ್ಟು ತುಂಬ ಹೇಳ್ತಿದ್ರು. ಆದರೂ ನಾನು ಕ್ಯಾರಸ್ಸಾಗಿ ನನಗಾಗಿತ್ತಲ್ಲ, ಇಲ್ಲ ನನ್ನ ಜೀವನೇ ಹೋಗತ್ತೆ, ಆ ದೇವರು ನನಗೆ ಜೀವ ಕೊಡಲ್ಲ ಹಂಗೆ ಅಂತೇಳ್ಬಿಟ್ಟು ನಾನು ಕೆಲವು ಟೈಮಲ್ಲಿ ಪ್ರೇಯರ್ ಮಾಡ್ತಿದ್ದೆ, ಸುಮ್ಮನೆ ಆಗ್ತಿದ್ದೆ. ಆದರೂ ನನಗೆ ನಂಬಿಕೆ ಇಲ್ಲ, ನನ್ನ ಜೀವನೇ ಹೋಗತ್ತೇನೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ. ಸರಿ ಅಂತೇಳ್ಬಿಟ್ಟು ಅಲ್ಲಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡೋದ್ರು. ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಾದ್ಮೇಲೆ ಅವರೆಲ್ಲ ರಿಪೋರ್ಟ್ ತೆಗೆದ್ರು. ಇವರೆಲ್ಲ ನನಗೋಸ್ಕರ ತುಂಬ ಪ್ರೇಯರ್ ಮಾಡ್ತಿದ್ದಾರೆ. ನಮ್ಮ ತಾಯಿ ಒಂದು ಕಡೆ ಪ್ರೇಯರು, ಮತ್ತು ನಮ್ಮ ಮಿಸ್ಸಸ್ಸು ಒಂದು ಕಡೆ ಪ್ರೇಯರು, ಮತ್ತು ನಮ್ಮ ಮಿಸ್ಸಸ್ಸು ಯಾರನ್ನೂ ನನ್ನ ಎದುರುಗಡೆ ಅಳಕ್ಕೆ ಅನ್ನೋದು ಬಿಡ್ತಿರ್ಲಿಲ್ಲ. ಯಾಕಂದರೆ ಅವರೆಲ್ಲ ಹತ್ರ ನಾನು ಕುಂದೋಗ್ಬಿಡ್ತೀನಿ, ಮತ್ತು ಇವರು ಅದನ್ನೇ ದೊಡ್ಡದಾಗಿ ತೊಗೊಂಡ್ಬಿಡ್ತಾರೆ, ಇವ್ರು ಉಳಿಯೋದಿಲ್ಲ ಅಂತೇಳಿ ಇವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವ್ರು ತುಂಬ ಚಿಂತೆ ಮಾಡ್ತಾರೆ, ಅದನ್ನು ಇವ್ರು ಮನ್ಸಿಗೆ ಹಚ್ಕೊತಾರೆ ಅಂತ ಹೇಳ್ಬಿಟ್ಟು ಇವರು ನನ್ನ ಎದುರುಗಡೆ ಅಳ್ತಾ ಇರಲಿಲ್ಲ. ನನಗೆ ಧೈರ್ಯ ಹೇಳ್ತಿರು, ಇಲ್ಲ ದೇವರಿದ್ದಾರೆ, ದೇವ್ರ ಸ್ವಸ್ಥತೆ ಕೊಡ್ತಾರೆ, ಏನೂ ತೊಂದರೆ ಆಗಲ್ಲ, ನಿನ್ನ ಧೈರ್ಯವಾಗಿ ಇರು ಹಂಗೆ ಅಂತ ಹೇಳ್ಬಿಟ್ಟು. ನಾನು ಆಮೇಲೆ ಸ್ವಲ್ಪ ಹೊತ್ತು ನಾನು ಹಂಗೆ ರೆಸ್ಟ್ ತೊಗೊಬೇಕಂತ ಹೇಳ್ಬಿಟ್ಟು ತುಂಬ ಬಿಕ್ಕಳಿಕೆ ಬರ್ತಾ ಇರೋದು, ನನಗೆ ರೆಸ್ಟ್ ಅನ್ನೋದೇ ಇಲ್ಲ, ತುಂಬ ಬಿಕ್ಕಳಿಕೆ ಬರೋದು. ಆಮೇಲೆ ಸ್ವಲ್ಪ ಹಿಂಗೆ ಹೊರ್ಕೊಂಡು ಆಮೇಲೆ ಇವರು ತಡಿ ನಾನು ಅಲ್ಲಿಗೆ ಹೋಗ್ಬರ್ತೀನಿ, ಜ್ಯೂಸ್ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಹೋಗೋರು. ಸ್ವಲ್ಪ ಒಂದು ರೂಮ್ ಬಿಟ್ಟು ಆ ಕಡೆ ಹಂಗೆ ಟವಲ್ ಹಾಕ್ಕೊಂಡು ಮೊಣಕಾಲು ಹಾಕ್ಕೊಂಡು ತುಂಬ ನನಗೋಸ್ಕರ ಕಣ್ಣೀರು ಬಿಟ್ಟು ನನಗೆ ಪ್ರೇಯರ್ ಮಾಡ್ತಿದ್ರು. ಆಮೇಲೆ ನಾನು ಮನಸ್ಸಲ್ಲಿ ನೆನೆಸ್ಕೊಂತಿದ್ದೆ, ದೇವರೇ ನನಗೆ ಸ್ವಸ್ಥತೆ ಕೊಡು ಹಂಗೆ ಅಂತ ಹೇಳ್ಬಿಟ್ಟು ನೆನೆಸ್ಕೊಂತಿದ್ದೆ. ಆಮೇಲೆ ಸುಮ್ಮನೆ ಆಗ್ತಿದ್ದೆ, ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ತುಂಬ ನಾನು ಬಿಕ್ಕಿಳಿಕೆ, ಮತ್ತು ಇದು ತುಂಬ ತೊಂದರೆ, ಉಸಿರಾಡೋಕ್ಕೆಲ್ಲ ತುಂಬ ತೊಂದರೆ. ನಾನು ಉಸಿರು ಕೊಟ್ಟು ನೋಡಿ ಡಾಕ್ಟ್ರುಗಳು ಮತ್ತು ನರ್ಸ್ಗಳೆಲ್ಲ ಬಂದು ನಾನು ಹಿಡ್ಕೊಳೋರು, ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಕಡಿಮೆ ಆಗೋದು. ಇದು ಎಷ್ಟು ಸಮಯನ ಅನುಭವಿಸಿದ್ದೀರಿ? 2.5 ತಿಂಗಳು. 2.5 ತಿಂಗಳು. 2.5 ತಿಂಗಳು ಬಿಕ್ಕಳಿಕೆ. ಬಿಕ್ಕಳಿಕೆ ಮತ್ತು ಉಸಿರು ಕಟ್ಟೋದು. ಮತ್ತು ಕ್ರಮೇಣ ಏನು ಮಾಡಿದ್ರಿ?
ಕ್ರಮೇಣ ಏನು ಮಾಡಿದ್ರಿ ಇದಕ್ಕೆ? ಮತ್ತು ಆ ಥರ ಎಲ್ಲ ಇದ್ದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡ್ವಲ್ಲ, ಅದೆಲ್ಲ ತೋರಿಸ್ಕೊಂಡಾದ್ಮೇಲೆ ನಂದು ಇನ್ನೇನು ಜೀವನೇ ಹೋಯ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಎಲ್ಲ ನಾರ್ಮಲ್ ರಿಪೋರ್ಟ್ ಬರ್ತಿದ್ದೆಮ್ಮ, ಇವ್ರಿಗೆ ಏನಾಗಿದೆ ಅಂತ ನಮಗೂ ತಿಳಿತಿಲ್ಲ. ಅವರು ನಮಗೆ ಹೇಳಿದ್ರು, ಈಗ 1 ತಿಂಗಳು ಬಿಟ್ಟು ಬರ್ರಿ, ನಾವೀಗ ಕೆಲವು ಸಮಾಧಾನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರೆ ಬರೆದುಕೊಡ್ತೀವಿ, ಅದರಿಂದ ಯೂಸ್ ಆಗ್ಬೋದೇನೋ, 1 ತಿಂಗಳು ಬಿಟ್ಟು ಬರ್ರಿ ಅಂತೇಳ್ಬಿಟ್ಟು ಅವರು ಕಳಿಸ್ಬಿಟ್ರು. ನಾವು ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕುಂದೋಗ್ಬಿಟ್ರು. ನನಗೋಸ್ಕರ ಎಲ್ಲರೂ ಪ್ರೇಯರ್ ಮಾಡ್ತಿದ್ದಾರೆ, ಸೇವಕರು ಪ್ರೇಯರ್ ಮಾಡ್ತಿದ್ದಾರೆ, ಮನೆಯಲ್ಲೂ ಪ್ರೇಯರ್ ಮಾಡ್ತಿದ್ದಾರೆ, ಮಕ್ಕಳು ಅಳ್ತಾ ಇದ್ದಾರೆ. ಈ ಥರ ಎಲ್ಲ ಆದಮೇಲೆ ನಾವು ಮನೆಗೆ ಬಂದ್ವಿ, ಮತ್ತೆ ಜಾಸ್ತಿ ಆಗ್ಬಿಡ್ತು. ಆಮೇಲೆ ನಾನು ಪ್ರೇಯರ್ ಮಾಡ್ತಿದ್ದೆ. ಪಾಸ್ಟ್ರು ಸೇವಕರು ಬಂದರು, ಪ್ರಭು ನೀನೇನೇನು ಮಾಡಿದೆಯೋ ಈ ಸಮಯದಲ್ಲಿ ನಿಜವಾಗ್ಲು ನೀನು ಮನುಷ್ಯರ ಮುಂದೆ ಹೇಳೋಕ್ಕೋಗ್ಬೇಡ, ನೀನು ದೇವ್ರ ಮುಂದೆ ಹೇಳಿ ನಿಂದು ಏನು ತಪ್ಪಿದೆಯೋ, ಇಷ್ಟು ದಿವಸ ನೀನು ಏನು ತಪ್ಪು ಮಾಡಿದೆಯೋ, ಮತ್ತು ನೀನು ಪರಿಪೂರ್ಣವಾಗಿ ನಿನ್ನ ದೇವ್ರನ್ನ ಈ ಸಮಯದಲ್ಲಿ ನಂಬೋದಾದ್ರೆ ನಿಜವಾಗ್ಲೂ ದೇವ್ರು ನೀನು ಸ್ವಸ್ಥತೆ ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ನಾನು ಸರಿ ಫಸ್ಟ್ ಆಯಿತು, ನಾನು ಈ ಸಮಯದಲ್ಲಿ ನನಗೊಂದು 5 ನಿಮಿಷ ನನಗೆ ಟೈಮ್ ಕೊಡ್ರಿ ಅಂತ ಹೇಳ್ಬಿಟ್ಟು ನಾನು ರೂಮಿಗೆ ಹೋಗ್ಬಿಟ್ಟು, ಎಲ್ಲರೂ ಹೊರಗಡೆ ಇದ್ದರು, ನಾನು ರೂಮಿಗೆ ಹೋಗ್ಬಿಟ್ಟು ಬಾಗ್ಲು ಹಾಕೊಂಡು ನಾನು ತುಂಬ ಕಣ್ಣೀರಿಟ್ಟು ನಾನು ಪ್ರೇಯರ್ ಮಾಡಿದೆ. ದೇವರೇ, ನಾನು ಇಷ್ಟು ದಿವಸ ನಾನು ಅಂದರೆ ಅಷ್ಟೊತ್ತಲ್ಲಿ ನಾನು ಒಪ್ಪಿಸ್ಕೊಟ್ಟಿರಲಿಲ್ಲ. ದೇವರೇ, ನಾನು ಇಷ್ಟು ದಿವಸ ನಾನು ಏನೇನು ಪಾಪ ಮಾಡಿದ್ದೀನೋ, ತಿಳಿಲಾರಿದ್ದೋ ಏನೇನು ಪಾಪ ಮಾಡಿದ್ದೀನೋ, ರಕ್ಷಣೆ ಹೊಂದಿದ್ರೂ ಸಹ ನಾನು ಪಾಪ ಮಾಡಿದ್ದೀನಿ. ದೇವರೇ, ನಿನ್ನ ದೃಷ್ಟಿಯಲ್ಲಿ ತಪ್ಪು, ನಾನು ಇನ್ನೂ ಸರಿ ತಪ್ಪು ಮಾಡಲ್ಲ, ನನ್ನ ತಪ್ಪುಗಳೆಲ್ಲ ಕ್ಷಮಿಸು ಎಂಬುದಾಗಿ ನಾನು ದೇವರಲ್ಲಿ ಕಣ್ಣೀರು ಬಿಟ್ಟು ನಾನು ಅರಿಕೆ ಮಾಡಿ ಎಲ್ಲ ದೇವರೇ, ನಾನೆಲ್ಲ ತಪ್ಪುಗಳು ಕ್ಷಮಿಸ, ನಾನು ಮುಂದೆ ಯಾವ ತಪ್ಪು ಮಾಡಲ್ಲ, ಮತ್ತು ನಾನು ಜೀವ ಕೊಡು, ನಾನು ನಿನಗೋಸ್ಕರ ಸಾಕ್ಷಿಯಾಗಿ ನಾನು ನಿಲ್ತೀನಿ, ಮತ್ತು ನಾನು ನಿನಗೋಸ್ಕರ ಸೇವೆ ಮಾಡ್ತೀನಿ ಎಂಬುದಾಗಿ ನಾನು ಒಪ್ಪಿಸ್ಕೊಟ್ಟೆ. ಅದಾದಮೇಲೆ ಪ್ರೇಯರ್ ಮಾಡಾದ್ಮೇಲೆ ನಾನು ಹೊರಗಡೆ ಬಂದ್ಮೇಲೆ ನಿಲ್ಲಕ್ಕಾಗ್ತಿಲ್ಲ, ಕೂರೋಕ್ಕಾಗ್ತಿಲ್ಲ, ನನಗೆ ಪ್ರೇಯರು ಮಾಡೋಕ್ಕಾಗ್ತಿಲ್ಲ. ಅಂಥ ಸಮಯದಲ್ಲಿ ನಾನು ಪ್ರೇಯರ್ ಮಾಡಿದೆ. ಆಮೇಲೆ ಸೇವಕರು ಹೇಳಿದ್ರು, ನಾವು ಚೆನ್ನೈಗೆ ಹೋಗಿ ನಾವು ಪ್ರೇಯರ್ ಮಾಡಿಸ್ಕೊಂಬರೋಣ ಪ್ರಭು, ಹೋಗೋಣ ಅಂತ ಹೇಳಿದ್ರು. ಸರಿ ಫಸ್ಟ್ ಆಯಿತು ಹೋಗೋಣ. ಎಲ್ಲೆಲ್ಲ ಹೋಗಿದ್ದೀವಿ, ದುಡ್ಡೆಲ್ಲ ತುಂಬ ಖರ್ಚು ಮಾಡಿದ್ದೀವಿ, 2.5 ಲಕ್ಷ 3 ಲಕ್ಷ ಅವ್ರು ಖರ್ಚು ಮಾಡಿದ್ದೀವಿ. ತಮಿಳ್ನಾಡಿಗೆ ಹೋಗಿ ನಾವು ಪ್ರೇಯರ್ ಮಾಡಿಸ್ಕೊಂಬರೋಣ ಆಯಿತು ಅಂತ ಹೇಳ್ಬಿಟ್ಟು ಜೈಸಿಂಗ್ ಪಾಸ್ಟ್ ಹತ್ರ ಚೆನ್ನೈಯಲ್ಲಿ ಅವ್ರು ಇರೋದು, ಅವ್ರ ಹತ್ರ ಹೋಗಿ ನಾವು ಪ್ರೇಯರ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಪ್ರೇಯರ್ ಮಾಡಿಸ್ಕೊಂಬರೋಕ್ಕೆ ಹೋದ್ವಿ. ಪ್ರೇಯರ್ ಮಾಡಿಸ್ಕೊಳಕ್ಕೆ ಹೋಗಿ ನಾವು ಅಲ್ಲಿ ಜೈಸಿಂಗ್ ಪಾಸ್ಟ್ ಹತ್ರ ನಾವು ಪ್ರೇಯರ್ ಮಾಡಿಸ್ಕೊಂಡ್ವಿ. ಅವರು 1 ಬಾಟ್ಲು ಎಣ್ಣೆ ಕೊಟ್ಟರು. ಇದು ಎಣ್ಣೆ ಪ್ರೇಯರ್ ಮಾಡಿಬಿಟ್ಟು ನಮಗೆ ಎಣ್ಣೆ ಕೊಟ್ಟರು. ನೀನು ಈ ಸಮಯದಲ್ಲಿ ನಿಜವಾಗ್ಲೂ ಇದನ್ನು ನಂಬೋದಾದ್ರೆ ಎಣ್ಣೆ ಅಂತ ತಿಳ್ಕೊಂಬಿಡ, ಇದು ಯೇಸು ಸ್ವಾಮಿ ರಕ್ತ, ಇದು ನಾನು ಪ್ರೇಯರ್ ಕೊಡ್ತಾ ಇರೋದು. ಈ ಎಣ್ಣೆನ ದೇವರು ಆತನ ರಕ್ತವಾಗಿ ಮಾರ್ಪಡಿಸಿದ್ದಾರೆ. ನೀನು ಇದನ್ನು ತೊಗೊಂಡ್ಬಿಟ್ಟು ನೀನು ಏನೂ ಆಗಲ್ಲ, 2 ದಿವಸಕ್ಕೆ 3 ದಿವಸಕ್ಕೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಪ್ರೇಯರ್ ಮಾಡಿಸ್ಕೊಂಡ್ವಿ. ಅಲ್ಲಿಂದ ಒಂದು ಅರ್ಧ ಗಂಟೆ ಆದಮೇಲೆ ನಾವು ಪ್ರೇಯರ್ ಮಾಡಿಸ್ಕೊಂಡು ಹೊರಗೆ ಬಂದ್ವಿ. ಅರ್ಧ ಗಂಟೆ ಆದಮೇಲೆ ಫೋನ್ ಕಾಲ್ ಬಂತು ಇಲ್ಲಿ ಮನೆಯಿಂದ. ನಾನು ನಮ್ಮ ಮಿಸ್ಸಸ್ಸು ಪಾಸ್ಟ್ರು ಮತ್ತು ಎಲ್ಲ ಹೋಗಿದ್ವಿ, ನಾವು ಕಾರ್ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ತಂಗಿ ಇವರೆಲ್ಲ ಮಕ್ಕಳು ಮನೆಯಲ್ಲೇ ಇದ್ದರು. ನಾವು ಚೆನ್ನಾಗಿ ನಾವು ಪ್ರಯಾಣ ಮಾಡಿ ಅಲ್ಲಿಗೆ ಹೋಗಿ ಸೇವಕರ ಹತ್ರ ನಾವು ಪ್ರೇಯರ್ ಮಾಡಿಸ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಜರ್ನಿ ಮಾಡಿ ಬಂದ್ವಿ. ಸೇವಕರಿಂದ ಪ್ರೇಯರ್ ಮಾಡಿ ಒಂದು ಅರ್ಧ ಗಂಟೆ ಬಂದ್ವಿ. ಅರ್ಧ ಗಂಟೆಗೆ ಫೋನ್ ಕಾಲ್ ಬಂತು ಭದ್ರಾವತಿಯಿಂದ. ನಮ್ಮ ತಾಯಿ, ನಮ್ಮ ಪಕ್ಕದ ಮನೆಯವರೇ ಮಾಡಿದರು ನನಗೆ, ಈ ಥರ ಪ್ರಭುಗೆ ಬೇಡ, ಅವ್ರ ಮಿಸ್ಸಸ್ಸಿಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಮಾತಾಡಿದ್ರು. ಹೇಳಿದ್ರೆ ಈ ಥರ ಅವ್ರ ತಂದೆ ತೀರ್ಕೊಂಬಿಟ್ರು ಅಂಥೇಳಿ ಬಂತು. ಏನಾಗಿ ತೀರ್ಕೊಂಡಿದೆ ಅಂದರೆ ಏನೂ ಇಲ್ಲ, ಈ ಥರ ಹುಷಾರಿಲ್ದಂಗೆ ಆಯಿತು ಅವರಿಗೆ, ಹಂಗಾಗಿ ತೀರ್ಕೊಂಬಿಟ್ರು ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ನಾನು ಆ ಟೈಮಲ್ಲಿ ಇವರು ಸೇವಕರು ತಿಳ್ಕೊಂಡ್ರು ನಮ್ಮ ತಂದೆ ತೀರೋಗಿದ್ದಾರೆ ಅಂತ ಅವ್ರಿಗೂ ಗೊತ್ತಾಯಿತು, ನಮ್ಮ ಮಿಸ್ಸಸ್ಗೂ ಗೊತ್ತಾಯಿತು. ಆ ಟೈಮಲ್ಲಿ ನನ್ನ ಪರಿಸ್ಥಿತಿ ಸರಿ ಇಲ್ಲ. ನನಗೆ ತಂದೆ ತೀರೋದ್ರು, ನಮ್ಮ ತಂದೆ ನಮ್ಮ ತಂದೆ ನಾವು ಆ ಕಡೆ ಹೋಗಿ ನಾವು ಸೇವಕರ ಹತ್ರ ಪ್ರೇಯರ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಜರ್ನಿ ಮಾಡಿದ್ವಿ. ಆವಾಗ ಫೋನ್ ಕಾಲ್ ಬಂತು ಈ ಥರ ಭದ್ರಾವತಿಯಿಂದ, ಈ ಥರ ಪ್ರಭು ಅವ್ರ ತಂದೆ ತೀರ್ಕೊಂಡು ಹೋದ್ರು, ಬೇಗ ಬರ್ರಿ ನೀವು ಎಲ್ಲಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಸೇವಕರು ಮತ್ತು ನಮ್ಮ ಮಿಸ್ಸಸ್ಸು ನನ್ನ ಹತ್ರ ಹೇಳ್ತಿಲ್ಲ, ಏನಾಯಿತು ಅಂತ ಹೇಳ್ತಿಲ್ಲ. ಆಮೇಲೆ ಇವರೆಲ್ಲ ತುಂಬ ಬೇಜಾರಲ್ಲಿದ್ರಲ್ಲ. ಆಮೇಲೆ ಸೇವಕರು ಕರ್ಕೊಂಡೋದ್ರು. ಪ್ರಭು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು, ಬೇಜಾರಾಗಬೇಡ ಅಂತೇಳ್ಬಿಟ್ಟು ಹೇಳಿದ್ರು. ಏನು ಫಸ್ಟ್ ಅಂತ ಕೇಳಿದ್ರು. ಆಮೇಲೆ ಈ ಥರ ಪ್ರಭು ನಿಮ್ಮ ತಂದೆ ತೀರ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು.
ಆಮೇಲೆ ಏನಾಯಿತು ಫಸ್ಟ್ ಅಂತೇಳಿ ಹೇಳಿದೆ. ಕೇಳೋದಕ್ಕಿಲ್ಲ, ಹುಷಾರಿರಲಿಲ್ಲ. ಅವರು ಫಸ್ಟಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಎದೆ ನೋವಿತ್ತು. ಆಮೇಲೆ ಸರಿ ಅಂತೇಳ್ಬಿಟ್ಟು ಪಾಸ್ಟ್ ಹೇಳಿದ್ರು ನನಗೆ, ನಿಮ್ಮ ತಂದೆ ತಿರ್ಕೊಂಡು ಹೋಗ್ಬಿಟ್ರು, ಅಳಬೇಡ ಪ್ರಭು, ಈಗಲೇ ನಿನ್ನ ಪರಿಸ್ಥಿತಿ ತುಂಬ ವಿಕಾರವಾಗಿದೆ, ಮತ್ತು ಈ ಟೈಮಲ್ಲೂ ಇಂಥ ವಿಷಯನ ನಿನ್ನ ಮನಸ್ಸಿಗೆ ಹಾಕೊಂಡ್ರೆ ನಿನಗೆ ತುಂಬ ಕಷ್ಟ ಆಗುತ್ತೆ. ಹಂಗೆ ಇಲ್ಲ, ದೇವರಿದ್ದಾರೆ, ನೀನು ಏನು ಆಗಲ್ಲ, ಸುಮ್ಮನಿರು, ನಾವು ಹೋಗೋಣ, ಕಾರ್ಯ ಮಾಡೋಣ ಅಂಥೇಳಿ ಹೇಳಿದ್ರು. ನನಗೆ ಧೈರ್ಯ ತುಂಬಿಸಿದ್ರು. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲಿಂದನೇ ನಾನು ತುಂಬ ಬೇಜಾರಾಗ್ಬಿಟ್ಟು ನಾನು ಬಂದೆ. ಅಲ್ಲಿಂದ ನಾವು ಸಂಜೆ 7 ಗಂಟೆ ಬಿಟ್ವಿ. ಬೆಳಗ್ಗೆ 5 ಗಂಟೆ ಇಲ್ಲಿ ಬಂದು ಸೇರಿದ್ವಿ. 5 ಗಂಟೆ ಇಲ್ಲಿ ಬಂದು ಸೇರಿದ್ವಿ. ಅಷ್ಟೊತ್ತಿಗೆ ನಮ್ಮ ತಂದೆನ ಹೊರಗಡೆ ಹಾಕಿದ್ರು. ಆಮೇಲೆ ನಾವು ಹೋದ್ವಿ. ಆಮೇಲೆ ಎಲ್ಲ ನೋಡಿದ್ವಿ. ಆಮೇಲೆಲ್ಲ ಮಾರನೇ ಬೆಳಗ್ಗೆನೇ ಆವತ್ತೇ ಎಲ್ಲ ಕಾರ್ಯ ಮಾಡಬೇಕಾಯ್ತು. ಎಲ್ಲ ಕಾರ್ಯ ಮಾಡಿದ್ವಿ. ನಮ್ಮ ತಂದೆ ಸಹ ತೀರ್ಕೊಳಕ್ಕಿಂತ 1 ವರ್ಷ ಮುಂಚೆ ದೀಕ್ಷಾಸ್ಥಾನ ತೊಗೊಂಡ್ರು. ದೀಕ್ಷಾಸ್ಥಾನ ತೊಗೊಂಡ್ರು, ಪೂಜಾರಿ ಕೆಲಸ ಎಲ್ಲ ಬಿಟ್ಟರು, ದೀಕ್ಷಾಸ್ಥಾನ ತೊಗೊಂಡ್ರು. ದೀಕ್ಷಾಸ್ಥಾನ ತೊಗೊಂಡಾದ್ಮೇಲೆ ಅವರು ಸ್ವಲ್ಪ ಆಗಿ ಕುಡಿಯೋದು ಬಿಟ್ಟರು. ಅಮ್ಮ ಅವರು ಎಲ್ಲ ಚರ್ಚೆ ಹೋಗ್ತಿದ್ರು. ನಾನೇ ಇದರಲ್ಲಿ ಅಷ್ಟು ನಂಬ್ತಿರ್ಲಿಲ್ಲ. ಸರಿ ಅಂತೇಳ್ಬಿಟ್ಟು ಬಂದ್ವಿ. ಅಪ್ಪ ತೀರ್ಕೊಂಡಿದ್ದು ಎಲ್ಲ ನಾವು ಕಾರ್ಯ ಮಾಡಿದ್ವಿ. ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಆಯಿತು. ಜನರು ಒಬ್ಬೊಬ್ಬರು ಒಂದೊಂದು ಥರ ನಿಮ್ಮದು ಪರಿಸ್ಥಿತಿ ಹೇಗಾಯಿತು? ನಮ್ಮ ಪರಿಸ್ಥಿತಿ ತುಂಬ ಅದೇ, ನನಗೆ ಜೀವ ಬರ್ತಿತ್ತು. ತುಂಬ ಬಿಕ್ಕಳಿಕೆ ಆಗ್ತಿತ್ತು. ಇಂಥ ಟೈಮಲ್ಲೇ ನಮ್ಮ ತಂದೆ ತೀರ್ಕೊಂಡಿದ್ದು. ಅದೇ ಜನರೆಲ್ಲ ಈ ಥರ ಹೇಳ್ತಿದ್ರು, ಏನು ಇದೇ ಟೈಮಲ್ಲಿ ಇವ್ರ ತಂದೆ ತೀರ್ಕೊಂಡ್ರು, ಈ ಹುಡುಗನ ನೋಡಿದ್ರೆ ಸಹಾಯ ಪರಿಸ್ಥಿತಿಯಲ್ಲಿದ್ದಾರೆ, ಮತ್ತು ಇವ್ರದ್ದೇನು ಮನೆ ಈ ಥರ ಆಗ್ಬಿಡ್ತಲ್ಲ ಇವ್ರ ಕುಟುಂಬ, ಹಂಗೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ಕೊತಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಒಪ್ಪಿಸ್ಕೊಟ್ನಲ್ಲ, ಮತ್ತು ಸೇವಕರ ಹತ್ರ ನಾನು ಪ್ರೇಯರ್ ಮಾಡ್ತಿದ್ನಲ್ಲ, ಪ್ರೇಯರ್ ಮಾಡ್ಕೊಂಡು ನಾನು ಒಪ್ಪಿಸ್ಕೊಟ್ಟೆ. ಸೇವಕರು ಹೇಳಿದ್ರಲ್ಲ, 3 ದಿವಸ 4 ದಿವಸ ಅಷ್ಟೊತ್ತಿಗೆ ನೀನು ಹುಷಾರಾಗ್ತೀಯ, ಎಲ್ಲ ನಾರ್ಮಲ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಹಂಗೆ ಅಂತ ಹೇಳಿದ್ರಲ್ಲ. ಸರಿ ಅಂತ ನಾನು ಅದೇ ನಂಬಿಕೆಯಲ್ಲಿ ನಾನಿದ್ದೆ. ಅದಾದಮೇಲೆ ಕಾರ್ಯ ಮಾಡಿ 2 ದಿವಸ ಆಯಿತು. ಸಂಪೂರ್ಣ ಅವರು ಎಣ್ಣೆ ಪ್ರೇಯರ್ ಮಾಡಿಕೊಟ್ಟಿದ್ರು. ಇದು ಯೇಸುವಿನ ರಕ್ತ ಆಗಿ ನೀನು ತೊಗೊಬೇಕು ಅಂತೇಳಿ. ನಾನು ಬಂದಿದ್ದ ತಕ್ಷಣ, ಕಾರ್ಯ ಮಾಡಿದ ತಕ್ಷಣ ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಪ್ರೇಯರ್ ಮಾಡಿಬಿಟ್ಟು ಅದನ್ನು ಇದು ಕುಡಿ ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ಕೊಟ್ಟರು. ನಾನು ಪ್ರೇಯರ್ ಮಾಡಿಬಿಟ್ಟು ನಾನು ಕುಡಿದೆ. ಯೇಸುವಿನ ಎಣ್ಣೆನ ಯೇಸುವಿನ ರಕ್ತ ಆಗಿ ನಾನು ಪ್ರೇಯರ್ ಮಾಡಿ ಕುಡಿದೆ. ಪ್ರೇಯರ್ ಮಾಡಿ ಕುಡ್ದಿದ್ದು 2 ದಿವಸಕ್ಕೆ ಬಿಕ್ಕಿಳಿಕೆಲ್ಲ ನಿಂತೋಯ್ತು. ನನಗೆ ಬಿಕ್ಕಿಳಿಕೆ ನಿಂತೋಯ್ತು. ಮತ್ತು ನಾನು ತುಂಬ ಉಸಿರು ಕಟ್ತಿದ್ನಲ್ಲ, ಆ ಉಸಿರು ಕಟ್ಟೋದೆಲ್ಲ ನಿಂತೋಯ್ತು. ಫುಲ್ಲು ನಾರ್ಮಲ್ ಆದೆ. ನಾನು 2.5 ತಿಂಗಳು ನಾನು ಊಟನೇ ಮಾಡಿಲ್ಲ. ನಾನು ದೇವ್ರ ಕೃಪೆಯಿಂದ, ದೇವರು ನಿಜವಾಗ್ಲೂ ಸತ್ಯದ ದೇವರು ನಮ್ಮ ಸಂಗಡ ಇದ್ದು ಹೊಸ ಆರೋಗ್ಯನ ಕೊಟ್ಟರು. ಮತ್ತು 2.5 ತಿಂಗಳು ನಾನು ನಿದ್ದೆ ಮಾಡಿಲ್ಲ, ಊಟನೂ ಮಾಡಿಲ್ಲ. ಆದರೆ ದೇವ್ರ ಕೃಪೆನೇ ನನ್ನನ್ನು ಕಾದು ನಡೆಸಿದ್ದು. ನಿಜವಾಗ್ಲೂ ಸತ್ಯ ದೇವರೇ ಆ ಥರ ದೇವರು ನನ್ನ ನಡೆಸಿದ್ರು. ಪರಿಪೂರ್ಣವಾಗಿ ಸ್ವಸ್ಥತೆ ಕೊಟ್ಟರು. ಈಗ ಸ್ವಸ್ಥತೆ ಕೊಟ್ಟಾದಮೇಲೆ ನಾನು ನೋಡಿದವರೆಲ್ಲ, ನಾನು ಇದೇನು ಹುಡುಗ ತೀರೋಗ್ತಿದ್ದ ಈ ಸಮಯದ ಎಲ್ಲರೂ ಒಬ್ಬೊಬ್ಬರು ನಾನು ನೋಡಿದವರೆಲ್ಲ ಆ ಸಮಯದಲ್ಲಿ ಇನ್ನೇನು ಈ ಹುಡುಗ ಉಳಿಯಲ್ಲ. ಈಗ ಹೇಗಿದ್ದೀರಿ? ಈಗ ನಿಮಗೆ ಪರಿಪೂರ್ಣ ಆರೋಗ್ಯ ಸಿಕ್ಕಿದ್ದ ನಂತರ ಹೇಗಿದ್ದೀರಿ? ನನಗೆ ಪರಿಪೂರ್ಣ ಆರೋಗ್ಯ ಎಲ್ಲ ಸಿಕ್ತು. ಈಗ ನಾನು ಮತ್ತು ಥೈರಾಯ್ಡ್ ಸಮಸ್ಯೆ ಅಂತ ಹೇಳ್ತಿದ್ರೆ ಅದು ಹುಷಾರಾದ್ಮೇಲೆ ಇದೊಂದಿತ್ತು. ಥೈರಾಯ್ಡ್ ಸಮಸ್ಯೆ ಅನ್ನೋದು ಒಂದಿತ್ತು, ಬಿಕ್ಕಿಳಿಕೆ ಉಸಿರು ಕಟ್ಟೋದೆಲ್ಲ ನಿಂತಿತ್ತು. ಆಮೇಲೆ ಥೈರಾಯ್ಡ್ ಸಮಸ್ಯೆ ಒಂದಿತ್ತು. ನಾನು ದೇವರಲ್ಲಿ ಕೇಳಿದೆ, ದೇವರೇ ನನಗೆಲ್ಲ ಸ್ವಸ್ಥತೆ ಕೊಟ್ಟಿದ್ದೀರಾ, ಈ ಥೈರಾಯ್ಡ್ ಸಮಸ್ಯೆ ಒಂದಿದೆ, ನಾನು ಪ್ರೇಯರ್ ಮಾಡಿದೆ. ದೇವರೇ ಅದನ್ನು ನನ್ನ ಜೀವ ಹೋಗೋ ಟೈಮಲ್ಲೇ ಉಳಿಸಿದ್ದೀರಾ, ಜೀವ ಹೋಗೋ ಟೈಮಲ್ಲೇ ದೇವ್ರು ನನಗೆ ಉಳಿಸಿದ್ದಾರೆ. ಈ ಸಣ್ಣ ಕಾಯಿಲೆ ಎಲ್ಲ ನನಗೇನು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಮತ್ತು ತಿಂಗಳ ನಾನು ಚೆಕಪಿಗೆ ಹೋಗ್ಬೇಕಾಯ್ತು. ನಾನು ತಿಂಗಳ ಚೆಕಪಿಗೆ ಹೋಗ್ಬೇಕಾದ್ರೆ ಡಾಕ್ಟ್ರ್ ಹೇಳ್ತಿದ್ರು, ನೋಡಪ್ಪ ಇದನ್ನು 1 ದಿವಸನೂ ಬಿಡಬಾರ್ದು, ಮಾತ್ರ ನೀನು ಡೈಲಿ 1 ಮಾತ್ರೆ ನೀನು ತೊಗೊಳ್ಲೇಬೇಕು ಅಂತ ಹೇಳ್ತಿದ್ರು. ನಾನು 1 ದಿವಸ ತೊಗೊಂಡಿಲ್ಲ ಅಂದರೆ ತಲೆ ಸುತ್ತ ಬರೋದು ನನಗೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ತೊಗೊತಿದ್ದೆ. ನಾನು ಪ್ರೇಯರ್ ಮಾಡ್ತಿದ್ದೆ, ದೇವ್ರೆ ಇದೊಂದು ನನಗೆ ಇದರಿಂದ ನನಗೆ ಬಿಡುಗಡೆ ಕೊಡು, ನಾನು ಮಾತ್ರನೇ ನಂಬಬಾರ್ದು, ಯಾಕಂದರೆ ನಾನು ನಿನ್ನನ್ನು ನಂಬ್ಕೊಂಡಿದ್ದೀನಿ, ನನಗೆ ಪರಿಪೂರ್ಣ ಆರೋಗ್ಯ ಕೊಟ್ಟಿದೆಯಾ,
ಅದೇ ರೀತಿಯಲ್ಲಿ ನನ್ನ ನಡೆಸು, ನಾನು ಯಾವ ಟ್ಯಾಬ್ಲೆಟ್ಸು ತೊಗೊಂಬಾರ್ದು, ಏನು ತೊಗೊಂಬಾರ್ದು, ನಾನು ನಿನಗೋಸ್ಕರ ಪರಿಪೂರ್ಣವಾಗಿ ಆರೋಗ್ಯವುಳ್ಳ ಮಗನಾಗಿ ನಾನು ನಿನಗೋಸ್ಕರ ಜೀವಿಸ್ಬೇಕು, ನಾನು ದುಡಿಯೋ ದುಡ್ಡು ನಾನು ವ್ಯರ್ಥವಾಗಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರೇಯರ್ ಮಾಡಿದೆ. ಅದೇ ಟೈಮಲ್ಲಿ ದೇವರು ಅದರಿಂದ ಕೂಡ ಬಿಡುಗಡೆ ದೇವರು ಎಷ್ಟು ಸಮಯದಲ್ಲಿ ಬಿಡುಗಡೆ ಮಾಡಿದೆ? ಈಗ ಬಿಡುಗಡೆ ಮಾಡಿ 2 ವರ್ಷ ಆಯಿತು. 2 ವರ್ಷ ಆಯಿತು. ಅಂದರೆ ನಿಮಗೆ ಬಿಕ್ಕಳಿಕೆಯಿಂದ ಕೂಡ ಬಿಡುಗಡೆ ಆಯಿತು, ಥೈರಾಯ್ಡ್ನಿಂದ ಕೂಡ ದೇವರಿಗೆ ಬಿಡುಗಡೆ ಮಾಡಿ ಬಿಡುಗಡೆ. ನಿಮ್ಮ ಕುಟುಂಬ ಜೀವಿತ ಹೇಗಿದೆ ಬ್ರದರ್? ಈಗ ಕುಟುಂಬ ಜೀವಿತ ಚೆನ್ನಾಗಿದೆ. ಈಗ ಚೆನ್ನಾಗಿದ್ದೀರಿ. ಇಸ್ಪೀಟ್ ಆಟ ಆಡುವಾಗ ಮನೆಯಲ್ಲಿ ಜಗಳ ಇತ್ತು, ಹೊಡೆದಾಟ ಏನಾಯ್ತಾ? ಹೊಡಿತಿದ್ರ ನಿಮಗೆ? ಹೊಡೆಯೋದೆಲ್ಲ ಅವರು ದುಡ್ಡು ಸೋತು ಬಂದಾಗೆಲ್ಲ ಸುಮ್ಮನೆ ಅದು ಇದು ಸಾಮಾನು ಹೊಡೆದು ಹಾಕೋದು, ಏನಾದ್ರು ಮಾತಾಡಿದ ತಕ್ಷಣ ಅದು ಇದು ಸಾಮಾನು ಹೊಡಿಯೋದು, ಹಾಗೆಲ್ಲ ಮಾಡ್ತಿದ್ರು. ನಾವು ತುಂಬಾನೇ ಅಳ್ತಾ ಪ್ರೇಯರ್ ಮಾಡ್ತಿದ್ವಿ. ಈಗ ಹೇಗಿದ್ದಾರೆ? ಈಗ ಚೆನ್ನಾಗಿದ್ದಾರೆ. ಕುಟುಂಬದಲ್ಲಿ ಸಮಾಧಾನ ಇದೆ? 2 ವರ್ಷದಿಂದ ಯಾವುದೇ ಗಲಾಟೆ? ಗಲಾಟೆ ಆದ್ರೂ ಕೂಡ ಬೇಗ ಸಮಾಧಾನ ಆಗ್ತದೆ. ಗಲಾಟೆ ಆಗ್ತದೆ. ಗಲಾಟೆ ಸಣ್ಣ ಪುಟ್ಟ ಅದಕ್ಕೆ ಜಗಳ ಆಡ್ತೀವಿ. ಹೇಗೆ ಯಾರು ಸಮಾಧಾನ ಕೊಡ್ತಾರೆ? ನಾವು ಡೈಲಿ ಪ್ರೇಯರ್ ಮಾಡ್ತಿಲ್ಲ, ನಮ್ಮ ಏಸಪ್ಪನೇ ನಮಗೆ ಸಮಾಧಾನ ಕೊಡೋದು. ಅಂದ್ರೆ ನಿಮ್ಮ ಕುಟುಂಬದ ಸಮಾಧಾನ ಇದೆ. ಏಸಪ್ಪ ನಿಮ್ಮ ಕುಟುಂಬದಲ್ಲಿ ಇದ್ದಾರೆ, ಅದಕ್ಕಾಗಿ ನಿಮಗೆ ಸಮಾಧಾನ. ಏಸಪ್ಪ ನಿಮ್ಮ ಕುಟುಂಬದಲ್ಲಿ ಇಲ್ಲದಿದ್ರೆ ಏನಾಗ್ತಿತ್ತು? ಎಷ್ಟೊತ್ತಿಗೆ ಏನೇನೋ ಆಗ್ಬಿಡ್ತಿತ್ತು. ಫಸ್ಟ್ ಏಸಪ್ಪ ಇರೋದಕ್ಕೆ ನಮ್ಮ ಕುಟುಂಬ ಆಶೀರ್ವಾದ ಮಾಡಿದ್ದಲ್ಲ. 2 ಮಕ್ಕಳನ್ನು ಕೂಡ ನೀವು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ನೀವು ಕುಟುಂಬದಲ್ಲಿ ಡೈಲಿ ಪ್ರೇಯರ್ ಮಾಡ್ತೀರಾ? ಮಾಡ್ತೀವಿ ಫಸ್ಟ್. ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೀವಿ. ಯಾವ ಹಾಡು ನಿಮಗೆ ಇಷ್ಟ? ನಮಗೆ ಪ್ರೇಮ ಎಸೆಯ ಪ್ರೇಮ. ಒಂದು ಹಾಡು, ಒಂದು ಶರಣ ಹಾಡ್ತದೆ, ಒಂದು ಪ್ಯಾರಾಗ್ರಾಫ್ ಹಾಡಿ. ಪ್ರೇಮ ಏಸಯ್ಯ ಪ್ರೇಮ, ಪ್ರೇಮ ಏಸಯ್ಯ ಪ್ರೇಮ, ಮಾರನಿಧಿ ಮರುವನಿಧಿ, ನೀಡನಿಧಿ ಎಡಬಾಯನಿಧಿ, ಮಾರನಿಧಿ ಮರುವನಿಧಿ, ನೀಡನಿಧಿ ಎಡಬಾಯನಿಧಿ. ಪ್ರೇಮ ಏಸಯ್ಯ ಪ್ರೇಮ, ಪ್ರೇಮ ಏಸಯ್ಯ ಪ್ರೇಮ. తల్లి మరచిన గాని నని మరువలన్న ప్రేమ, తండ్రి విడచిన గాని నని విడువలన్న ప్రేమ, తల్లి మరచిన గాని నని మరువలన్న ప్రేమ, తండ్రి విడచిన గాని నని విడువలన్న ప్రేమ, నీ నేడుస్తుంటే ఎత్తుకున్న ప్రేమ, తన కౌగిట్లోనే దాచుకున్న ప్రేమ, నీ నేడుస్తుంటే ఎత్తుకున్న ప్రేమ, తన కౌగిట్లోనే దాచుకున్న ప్రేమ. ప్రేమ యేసయ్య ప్రేమ, ప్రేమ యేసయ్య ಪ್ರೇಮ. ನೀವು ನಮ್ಮ ಆಸರೆ ಟಿವಿಯಲ್ಲಿ ಬಂದು ಈ ಸಂತೋಷ ಕುಟುಂಬ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಉತ್ತಮವಾದ ಸಾಕ್ಷಿಯನ್ನು ಹೇಳಿದ್ದೀರಿ. ಖಂಡಿತವಾಗಿ ನಿಮ್ಮಂತೆ ಅನೇಕ ಜನರು ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೆ. ಅವರ ಅನೇಕ ವೇದನೆ ನೋವುಗಳ ಕುಟುಂಬದಲ್ಲಿದೆ. ಹೇಗಿದ್ರೆ ಹೊರಗೆ ಬರೋದು ಏನು ದಾರಿ ಕಾಣದ ಅನೇಕ ಜನರಿದ್ದಾರೆ. ಖಂಡಿತವಾಗಿ ನಿಮ್ಮ ಸಾಕ್ಷಿ ಮೂಲಕ ಅನೇಕರಿಗೆ ಒಂದು ಸಂದೇಶ ಮುಟ್ಟಿದೆ. ಏನಂದರೆ ನಾವು ಕೂಡ ಕ್ರಿಸ್ತನನ್ನು ನಮ್ಮ ಕುಟುಂಬದಲ್ಲಿ ಸಮಾಧಾನ ಬರುವುದನ್ನು ನಾನು ನಿಮಗೆ ಒಂದನ್ನು ತಿರುಗಿ ಹೇಳ್ತೇನೆ ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕಾಗಿ. ಪ್ರಿಯ ಆಸಕ್ತಿ ವೀಕ್ಷಕರೇ, ಸಂತೋಷದ ಕುಟುಂಬ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ನಮ್ಮ ಮಧ್ಯದಲ್ಲಿ ಸಹೋದರ ಪ್ರಭು ಹಾಗೂ ಸಹೋದರಿ ಲತಾ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಸಾಕ್ಷ್ಯವನ್ನು ಕೇಳಿದರೆ ಯಾವ ರೀತಿ ಅವರ ಜೀವಿತ ಇತ್ತು, ಹೇಗೆ ಅವರ ಜೀವಿತ ಇತ್ತು, ನೆಮ್ಮದಿ ಹೇಗೆ ಜೀವಿತದಲ್ಲಿ ಬದಲಾವಣೆ ಆಯಿತು, ದೇವರ ಆರೋಗ್ಯ ಕೊಟ್ಟ, ಕುಟುಂಬದ ಸಮಾಧಾನ ಕೊಟ್ಟ. ಅಷ್ಟು ಮಾತ್ರವಲ್ಲ, ಈಗ ಕುಟುಂಬವಾಗಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಕುಟುಂಬದ ಸಾಕ್ಷಿ ಕೇಳಿದೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಆ ಪರಿಸ್ಥಿತಿಯಲ್ಲಿ ಇರುವುದಾದರೆ, ಆ ಕಣ್ಣೀರಿನ ಹಾದಿಯಲ್ಲಿ ಹಾದು ಹೋಗುವುದಾದರೆ, ಅಥವಾ ವೇದನೆ ಅಥವಾ ರೋಗದ ಹಾದಿಯಲ್ಲಿ ಹಾದು ಹೋಗುತ್ತಿರೋ, ದಯಮಾಡಿ ನಿಮ್ಮ ಕುಟುಂಬದಲ್ಲಿ ಕೂಡ ನಿಮ್ಮ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿ ಅವರನ್ನು ನಂಬಿ ನೀವು ಕೂಡ ಅವರ ಹಾಗೇನೆ ಆಶೀರ್ವಾದ ಹೊಂದಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ಪ್ರಿಯರೇ, ಈ ಆಸರೆ ಟಿವಿಯಲ್ಲಿ ಈ ಸಂತೋಷ ಕುಟುಂಬ ವೀಕ್ಷಿಸಿದ್ದಾರೆ. ನಿಮಗೆ ಕೂಡ ನಾನು ವಂದನೆ ಹೇಳ್ತಾ ಇದ್ದೇನೆ. ಇನ್ನೊಂದು ಸಂತೋಷದ ಕುಟುಂಬ ಕಾರ್ಯಕ್ರಮ ಬರೋ ತನಕ ಆಸರೆ ಟಿವಿ ವೀಕ್ಷಿಸಿರಿ. ವಂದನೆ. ಥ್ಯಾಂಕ್ ಯು.